ಎಸ್, ನಾನು ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೆ. ಎಷ್ಟು ಅದ್ಭುತವಾಗಿದೆ ಪ್ಲಾನ್ ಅಂತ ಹೇಳಿದ್ರೆ, ಇಷ್ಟ್ರೊಳಗಡೆ ಯಾವ್ದೆಲ್ಲ ಪ್ಲಾನ್ ನಮ್ಮ ಹತ್ರ ಇತ್ತು ಅದ್ ಎಲ್ಲದ್ರಲ್ಲೂ ಬೆಸ್ಟ್ ಅನ್ನ ಸೆಲೆಕ್ಟ್ ಮಾಡಿ ಈ ಪ್ಲಾನ್ ಅನ್ನ ಕೊಟ್ಟಿದ್ದಾರೆ. ಈ ಪ್ಲಾನ್ ಅಲ್ಲಿ ಲೀಡರ್ಸ್ ಹೇಳಿರೋ ಪ್ರಕಾರ ಬಹಳ ಬೇಗ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಕೂಡ ಸೃಷ್ಟಿ ಆಗ್ತಾರೆ. ಮತ್ತೆ ಈ ಪ್ಲಾನ್ ಡೂಪ್ಲಿಕೇಶನ್ ಪ್ಲಾನ್. ತುಂಬಾ ಈಸಿಯಾಗಿ ನಾನೇನ್ ಮಾಡ್ಬೇಕು ಅನ್ನೋದು ನಮ್ ಟೀಮ್ ಅವ್ರಿಗೆ ಹೇಳ್ಕೊಡ್ಬೋದು, ಅಷ್ಟು ಈಸಿ ಆಗಿದೆ. ಡೈರೆಕ್ಟ್ ನಮ್ಮ ಪ್ಲಾನ್ ಬಗ್ಗೆ ಹೋಗ್ತಾ ಇದ್ದೀನಿ. ಇದನ್ನ ರೆಕಾರ್ಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಇದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಓಕೆ, ಸೊ ಆಲ್ರೆಡಿ ಡೈಮಂಡ್ ಅಂಡ್ ಅಬಲ್ ಲೀಡರ್ಸ್ ಡಿಸ್ಕಷನ್ ಆಗಿರೋದು ಕೂಡ ಲಿಂಕ್ ನ ಶೇರ್ ಮಾಡ್ತೀನಿ. ಅದನ್ನು ಕೂಡ ಅಟೆಂಡ್ ಮಾಡಬಹುದು. ಯಾವ್ದಾದ್ರು ಒಂದು ಲಿಂಕ್ ಅನ್ನ ನಾನು ನಿಮ್ ಜೊತೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಪ್ಲಾನ್ ಪ್ರೆಸೆಂಟೇಶನ್. ಓಕೆ, ಇದು ಪ್ಲಾನ್ ಜಸ್ಟ್ 1 to 1 ತರ ನಾನ್ ಹೇಳ್ತೀನಿ ನೀವು ಕೇಳಿಸ್ಕೊಂತೀರಿ ಅನ್ನೋ ತರ ಇರಲ್ಲ. ಇದು ಇಂಟ್ರಾಕ್ಷನ್ ಇರುತ್ತೆ. ಮಧ್ಯದಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತೀನಿ, ನೀವು ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ರೆಡಿ ಇದ್ದೀರಾ ಅಂತಂದ್ರೆ ರೆಡಿ ಅಂತ ಚಾಟ್ ಮಾಡಿ. ರೆಡಿ. ಓಕೆ, ಸೊ ಪ್ಲಾನ್ ತಿಳ್ಕೊಳಕ್ಕೆ ರೆಡಿ, ಕ್ಯೂರಿಯಾಸಿಟಿಯಿಂದ ರೆಡಿ ಇದ್ದೀನಿ. ಎಸ್ ಎಸ್, ರೆಡಿ ರೆಡಿ. ಎಸ್, ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್. ಇನ್ಫಿನಿಟಿ ಅಂದ್ರೆ ಏನ್ ಗೊತ್ತಾ? ಅನ್ಲಿಮಿಟೆಡ್ ಅಂತ. ಅಂದ್ರೆ ನಿಮಗೆ ಕಣ್ಣಿಗೆ ಎಲ್ಲಿ ತನಕ ಕಾಣಿಸುತ್ತೋ ಅಷ್ಟಲ್ಲ, ಅದರಿಂದ ಆಚೆಗೂ ಕೂಡ ಕಾಣಿಸುತ್ತೆ. ಲಿಮಿಟೇಷನ್ ಅಲ್ಲ, ಇಷ್ಟಲ್ಲ, ಇದಕ್ಕಿಂತ ಜಾಸ್ತಿ 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 ಇರುವಂತದ್ದು. ಸೊ ಇನ್ಸ್ಪೈರ್ಡ್ ಬೈ ವಿಷನ್ ಡ್ರಿವನ್ ಬೈ ಯು. ಕನಸು ಭವಿಷ್ಯ ಅಂತ ನೋಡಿ ಇನ್ಸ್ಪೈರ್ ಆಗಿದ್ದೀವಿ, ಬಟ್ ಕಟ್ಟೋರು ನೀವೇ. ಓಕೆ, ಇಟ್ಸ್ ಮೈ ಕಮಿಟ್ಮೆಂಟ್ ಟು ಯುವರ್ ಲಿಮಿಟ್ಲೆಸ್ ಸಕ್ಸಸ್. ಸಮೀರ್ ಮೋದಿ ಸರ್ ಹೇಳ್ತಿದ್ದಾರೆ, ಇದು ನನ್ನ ಕಮಿಟ್ಮೆಂಟ್ ನಿಮ್ಮ ಲಿಮಿಟ್ಲೆಸ್ ಸಕ್ಸಸ್ ಗೆ. ನೀವು ಎಷ್ಟು ದೊಡ್ಡ ಸಕ್ಸಸ್ ಬೇಕಾದ್ರೂ ಇದ್ರಲ್ಲಿ ಪಡ್ಕೊಳ್ಬಹುದು ಅಂತ ಸಮೀರ್ ಮೋದಿ ಸರ್ ಹೇಳ್ತಿದ್ದಾರೆ. ಓಕೆ, ಆರ್ ಯು ಆಲ್ ಎಕ್ಸೈಟೆಡ್? ಎಸ್ ಅಂದ್ರೆ ಎಸ್ ಅಂತ ಚಾಟ್ ಮಾಡಿ. ಜಸ್ಟ್ ಎಸ್ ವರ್ಡ್ ಎಸ್. ಆರ್ ಯು ಆಲ್ ಎಕ್ಸೈಟೆಡ್? ಎಸ್ ಎಸ್ ಎಸ್, ಎಕ್ಸೈಟೆಡ್. ವೆರಿ ಗುಡ್ ವೆರಿ ಗುಡ್. ಎಸ್, ಆ ಎಕ್ಸೈಟ್ಮೆಂಟ್ ಮಾತ್ರ ನಮ್ಮನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಕ್ ಸಾಧ್ಯ. ಓಕೆ, ಡು ಯು ಹ್ಯಾವ್ ಎ ಡ್ರೀಮ್ಸ್? ನಿಮ್ಮಲ್ಲಿ ಎಷ್ಟು ಜನರಿಗೆ ಕನಸಿದೆ? ಮೀ ಅಂತ ಚಾಟ್ ಮಾಡಿ. ಮೀ. ಓಕೆ, ನನಗೆ ಕನಸಿದೆ. ಮೀ ಮೀ ಅಂತ ಚಾಟ್ ಮಾಡಿ. ಇದು ಇಂಟರಾಕ್ಷನ್ ಕ್ಲಾಸ್. ಎಸ್, ಮೀ ಕನಸಿದೆ. ವೆರಿ ಗುಡ್ ವೆರಿ ಗುಡ್. ಹೌ ಬಿಗ್ ಆರ್ ಯು? ಹೌ ಬಿಗ್ ಆರ್ ಯುವರ್ ಡ್ರೀಮ್ಸ್? ಎಷ್ಟು ದೊಡ್ಡ ಕನಸಿದೆ ನಿಮ್ಮ ಹತ್ರ? ನೀವು ಎಷ್ಟು ದೊಡ್ಡ ಕನಸು ಅಂದ್ರೆ ಟೋಟಲ್ ಎಷ್ಟು ಪ್ರಾಪರ್ಟಿನ ನೀವು ಕ್ರಿಯೇಟ್ ಮಾಡಬೇಕು ಈ ಬಿಸ್ನೆಸ್ ಅಲ್ಲಿ ಅನ್ನೋದನ್ನ ಚಾಟ್ ಮಾಡಿ. ಟೋಟಲ್ ಪ್ರಾಪರ್ಟಿ. ಓಕೆ, ನನ್ನ ಟೋಟಲ್ ಪ್ರಾಪರ್ಟಿ ಎಷ್ಟು? 1,000 ಕೋಟಿ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಈಗ ನೀವು ಎಷ್ಟು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಿಮ್ಮ ದೊಡ್ಡ ಕನಸು ಎಷ್ಟು ದೊಡ್ಡ ಕನಸನ್ನ ನೀವು ಕಾಣ್ತಾ ಇದ್ದೀರಿ? ಹೌ ಬಿಗ್ ಆರ್ ಯುವರ್ ಡ್ರೀಮ್ಸ್? ಯಾರು ಕನಸಿಲ್ಲ, ಕನಸಿನ ಬಗ್ಗೆ ಗಮನ ಇಲ್ಲ, ಅವರು ಈ ಒಂದು ಸೆಷನ್ ಅನ್ನ ಕಂಟಿನ್ಯೂ ಮಾಡೋದು ಬೇಡ. ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಇವಾಗ್ಲೇ ಪಾಸ್ ಮಾಡಿ, ನಿಲ್ಲಿಸ್ಬಿಟ್ಟು ಆರಾಮಾಗಿ ನಿಮ್ಗೆ ಏನ್ ಬೇಕು ಅದನ್ನ ನಿಮ್ ಜೀವನದಲ್ಲಿ ಎಂಜಾಯ್ ಮಾಡಿ. ನಿಮಗೇನಾದ್ರೂ ಡ್ರೀಮ್ ಇದೆ ಅಂದ್ರೆ, ಎಷ್ಟು ಕನಸಿದೆ ಅಂತ ನೀವು ಡಿಕ್ಲೇರ್ ಮಾಡಿದ್ರೆ ಮಾತ್ರ ಈ ಕ್ಲಾಸ್ ಅನ್ನ ಕಂಟಿನ್ಯೂ. 1,000 ಕೋಟಿ. ವೆರಿ ಗುಡ್. ತುಂಬಾ ಜನ 1,000 ಕೋಟಿ. ಓಕೆ, ತುಂಬಾ ಜನ ಚಾಟ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರಿಗೆ ಡ್ರೀಮ್ ಇಲ್ಲ ಅವರು ಇವಾಗ್ಲೇ ಈ ಕ್ಲಾಸ್ ಇಂದ ಕಂಟಿನ್ಯೂ ಮಾಡೋದು ಬೇಡ, ಸ್ಟಾಪ್ ಮಾಡಿ. ಯಾರಿಗೆ ಡ್ರೀಮ್ ಇದೆ ಅವ್ರು ಮಾತ್ರ ಈ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಎಸ್, ಯಾವುದೇ ಕನ್ಸಿಡರ್ಸ್ಕೊಬೇಕಂದ್ರೆ ದುಡ್ಡೇ ಮುಖ್ಯ. ಮನಿ. ಎಸ್, ಮನಿ. ಹಣ ಅಂದ್ರೆ ಕರೆಕ್ಟ್ ಅಲ್ವಾ? ಇವತ್ತು ದುಡ್ಡು ಅನ್ನೋದು 100ಕ್ಕೆ 100% ಮ್ಯಾಟರ್ ಆಗ್ತಾ ಇದೆ. 100ಕ್ಕೆ 100 ನಿಮ್ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ದುಡ್ಡೇ ಬೇಕು. ದುಡ್ಡಿಲ್ದೆ ನೀವು ಖುಷಿಯಾಗಿರಕ್ ಆಗೋದೇ ಇಲ್ಲ. ಒಂದ್ ಟೈಮ್ ಇತ್ತು, ದುಡ್ಡೇ ಬೇಕಾ ಖುಷಿಯಾಗಿರಕ್ಕೆ, ನಾವು ಖುಷಿಯಾಗಿರ್ತೀವಿ. ಇಲ್ಲ, ಇವಾಗ ದುಡ್ಡೇ ಬೇಕು. ನೀವು ಮಗು ಹುಟ್ಟಿದೆ ಅನ್ನೋದ್ರಿಂದ ಹಿಡಿದು ಯಾರೋ ಒಬ್ಬ ವ್ಯಕ್ತಿ ಸಾಯ್ತಾ ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೂ ಕೂಡ ದುಡ್ಡೇ ಬೇಕಾಗಿದೆ. ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೂ ದುಡ್ಡು ಬೇಕಾಗಿದೆ. ಓಕೆ, ಸೊ ಹಾಗಾಗಿ ನೀನ್ ಉಳಿದಿದ್ ಎಲ್ಲದೂ ದುಡ್ಡಿಂದಲೇ ಅಳಿಯೋದು. ಅದರಿಂದ ಹಾಲು ಕುಡಿಯೋದಿರ್ಬೋದು, ಊಟ ಮಾಡೋದಿರ್ಬೋದು, ತಿಂಡಿ ತಿನ್ನೋದಿರ್ಬೋದು, ಎಲ್ಲದೂ ದುಡ್ಡೇ. ದುಡ್ಡಿದ್ರೆ ಮಾತ್ರ ದುನಿಯಾ. ಕರೆಕ್ಟ್? ಎಸ್, ಲೆಟ್ಸ್ ಮೇಕ್ ಮನಿ ಟುಗೆದರ್. ನಾವೆಲ್ಲ ಸೇರಿ ಒಟ್ಟಿಗೆ ದುಡ್ಡು ಮಾಡೋಣ ಹಾಗಾದ್ರೆ. ಎಸ್, ದುಡ್ಡು ಮಾಡೋಣ ಹಾಗಾದ್ರೆ. ಎಸ್ ಸರ್, ದುಡ್ಡು ಮಾಡಕ್ಕೆ ಒಂದು ಅದ್ಭುತವಾಗಿರೋ ವೇದಿಕೆ ನಮ್ ಕೈ ಸಿಗ್ತಾ ಇದೆ. ವಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಬಿಸ್ನೆಸ್? ಈಗ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಬಿಸ್ನೆಸ್ ಅಲ್ಲಿ ಮುಖ್ಯವಾಗಿರೋದು ಏನು? ಓಕೆ, ಯಾವುದು ನಿಮ್ಮನ್ನ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರನಾಗ ಮಾಡುತ್ತೆ? ವಾಟ್ ಮೇಕ್ಸ್ ಎನಿ ಒನ್ ಎ ಮಿಲಿಯನಿಯರ್? ಯಾರನ್ನ ಬೇಕಾದ್ರೂ ಕೋಟ್ಯಾಧೀಶ್ವರ ಮಾಡೋದು ಏನು? ಪ್ಲಾನ್ ಅ ಪ್ರಾಡಕ್ಟ್. ವಾಟ್
ಮೇಕ್ಸ್ ಎನಿವನ್ ಎ ಮಿಲಿನಿಯರ್. ಯಾರು ಏನು ನಿಮ್ಮನ್ನ ಪ್ಲಾನ್ ಮಾಡುತ್ತಾ ಪ್ರಾಡಕ್ಟ್ ಮಾಡುತ್ತಾ? ಓಕೆ, ನೀವಿಗೆ ಚಾಟ್ ಮಾಡಬೇಕು. ಪ್ಲಾನ್ ಅಥವಾ ಪ್ರಾಡಕ್ಟ್ ಯಾವುದು ನಿಮ್ಮನ್ನ ಕೋಟ್ಯಾಧೀಶರನ್ನಾಗಿ ಮಾಡುತ್ತೆ? ಕೆಲವೊಬ್ರು ಪ್ಲಾನ್ ಅಂತ ಹಾಕಿದ್ದಾರೆ, ಪ್ಲಾನ್ ಪ್ಲಾನ್ ಪ್ಲಾನ್. ಕೆಲವೊಬ್ರು ಬೋತ್ ಅಂತ ಹಾಕ್ತಾ ಇದ್ದಾರೆ, ಎರಡು ಪ್ಲಾನ್ ಪ್ರಾಡಕ್ಟ್ ಎರಡು ಅಂತ ಹೇಳ್ತಿದ್ದಾರೆ. 2 ಅಂತ ಹಾಕ್ತಿದ್ದಾರೆ. ಪ್ಲಾನ್ ಪ್ಲಾನ್ ಪ್ರಾಡಕ್ಟ್, ಓನ್ಲಿ ಪ್ರಾಡಕ್ಟ್. ಪ್ಲಾನ್ ಪ್ರಾಡಕ್ಟ್, ಪ್ಲಾನ್ ಪ್ರಾಡಕ್ಟ್. ಕರೆಕ್ಟ್. ಪ್ಲಾನ ಪ್ರಾಡಕ್ಟಾ ನಿಮ್ಮನ್ನ ಶ್ರೀಮಂತರು ಮಾಡೋದು? ಅದ್ ಹೆಂಗಿದೆ ಅಂದ್ರೆ, ವಾಟ್ ಯು ವಾಂಟ್, ನಿಮಗೆ ಏನ್ ಬೇಕು, ವಾಟ್ ಯು ಗೆಟ್, ನಿಮಗೆ ಏನ್ ಸಿಕ್ಕಿದೆ. ಓಕೆ, ವಿಚ್ ಇಸ್ ಬೆಟರ್? ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ, ತುಂಬಾ ಕಷ್ಟಪಟ್ಟು ಸಕ್ಸಸ್ ಏಣಿನ ಹತ್ತುತ್ತಾ ಇದೀವಿ, ಅಥವಾ ಸಕ್ಸಸ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ಓಕೆ, ಎ ಅಂತ ಇದನ್ನ ತಗೊಂಡ್ರೆ ಬಿ ಅಂತ ಇದನ್ನ ತಗೋಣ. ವಿಚ್ ಇಸ್ ಬೆಟರ್? ಯಾವ್ದು ಬೆಸ್ಟ್? ಕಷ್ಟಪಟ್ಟು ಮೆಟ್ಲು ಹತ್ತುತ್ತಾ ಇದೀವಿ ಅಥವಾ ಇದು ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಕೇಬಲ್ ಮೇಲೆ? ಇದು ಎ ಅಂತ ತಗೋಣ, ಇದು ಬಿ ಅಂತ ತಗೋಣ. ಯಾರಿಗೆ ಬೆಟರ್ ಎ ಅನಿಸ್ತಾ ಇದೆ, ಯಾರಿಗೆ ಬೆಟರ್ ಬಿ ಅನಿಸ್ತಿದೆ? ಏನವರು ಎ ಚಾಟ್ ಮಾಡಿ, ಬಿ ಅನ್ನೋರು ಬಿ ಚಾಟ್ ಮಾಡಿ. ಓಕೆ, ಏನವ್ರು ಎ ಚಾಟ್ ಮಾಡಿ, ಬಿ ಅನ್ನೋರು ಬಿ ಚಾಟ್ ಮಾಡಿ. ಓಕೆ, ಗಣಪತಿ ಎ ಹಾರ್ಡ್ ವರ್ಕ್. ಓಕೆ, ವರಲಕ್ಷ್ಮಿ ಹಾರ್ಡ್ ವರ್ಕ್. ಮಂಜುನಾಥ್ ಹೇಳ್ತಾರೆ ಬ್ಯಾಲೆನ್ಸ್ ಮಾಡ್ಬೇಕು. ತಾರಕ್ನಾಥ್ ಹಾರ್ಡ್ ವರ್ಕ್ ಎ. ಓಕೆ, ಎ ಎ ಎ ಎ ತುಂಬಾ ಜನ ಬಿ 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 ಅಂತ ಚಾಟ್ ಮಾಡ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್, ಕನ್ಫ್ಯೂಷನ್ ಆಗ್ತಿದ್ಯಾ? ಸೊ ಆಲ್ಮೋಸ್ಟ್ ಎವ್ರಿ ಒನ್ ಇಸ್ ಸೇಮ್ ಸಿಚುವೇಶನ್. ಎಲ್ರು ಕೂಡ ಇದೇ ಸಿಚುವೇಶನ್ ಅಲ್ಲಿ ಇದೀವಿ. ಇದನ್ ಮಾಡೋದಾ ಪ್ಲಾನ ಪ್ರಾಡಕ್ಟಾ, ಪ್ಲಾನ ಪ್ರಾಡಕ್ಟಾ? ಅದಕ್ಕೆ ಏನ್ ಹೇಳ್ತೀಯಾರೆ? ಸೊ ಇಫ್ ಯು ಡೋಂಟ್ ನೋ ದ ರೈಟ್ ಡೋರ್, ದೆನ್ ವಾಟ್ ವುಡ್ ಯು ಡೂ? ಏನ್ ಮಾಡ್ತೀರಾ ಹಾಗಾದ್ರೆ? ನಿಮ್ಗೆ ಗೊತ್ತಾಗ್ತಿಲ್ಲ ಯಾವ ಡೋರ್ ಅಲ್ಲಿ ನೀವು ಹೋಗ್ಬೇಕು ಅಂತ. ಪ್ಲಾನ್ ಅಲ್ಲಿ ಹೋಗ್ಬೇಕಾ, ಪ್ರಾಡಕ್ಟ್ ಅಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ, ಆಸ್ಕ್ ಯುವರ್ ಎಕ್ಸ್ಪರ್ಟ್. ನಿಮ್ಮ ಎಕ್ಸ್ಪರ್ಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಕೇಳಿ. ಯಾಕೆ ಈ ಪಾಯಿಂಟ್ ಇದೆ ಗೊತ್ತಾ? ತುಂಬಾ ಜನ ತಮಗೆ ಪ್ಲಾನ್ 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 ಅಂತ ಇಟ್ಕೊಂಡು ಬರೀ ಪ್ಲಾನ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಟೀಮಿಗೂ ಪ್ಲಾನ್ 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 ಹೇಳ್ಕೊಡ್ತೀರಿ. ಪ್ಲಾನ್ ಒಂದ್ ಸ್ವಲ್ಪ ವೇರಿ ಆಯ್ತಾ ಡಿಸ್ಟರ್ಬ್ ಆಗ್ತದೆ. ತುಂಬಾ ಜನ ಪ್ರಾಡಕ್ಟ್ ಇಟ್ಕೊಂಡಿದ್ದಾರೆ, ಟೀಮಿಗೂ ಪ್ರಾಡಕ್ಟ್ ಹೇಳ್ಕೊಡ್ತೀರಾ, ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಪ್ರಾಡಕ್ಟ್ ಅಲ್ಲಿ ಡೂಪ್ಲಿಕೇಶನ್ ಆಗ್ತಿದೆ, ಸೊ ಪ್ರಾಡಕ್ಟ್ ಅಲ್ಲಿ ಕಿಂಗ್ ಆಗ್ತೀರಾ. ಓಕೆ, ಟೀಮಿಗೂ ಪ್ರಾಡಕ್ಟ್. ಓಕೆ, ಯಾವುದೋ ಒಂದು ಪ್ರಾಡಕ್ಟ್ ಸ್ಟಾಪ್ ಆಯ್ತು, ಡಿಸ್ಟರ್ಬ್ ಆಗ್ತೀರಾ. ಓಕೆ, ಪ್ರಾಡಕ್ಟ್ ಚೇಂಜ್ ಆಯ್ತು, ಡಿಸ್ಟರ್ಬ್ ಆಗ್ತೀರಾ. ಸೊ ಎಕ್ಸ್ಪರ್ಟ್ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ. ಏನಂದ್ರೆ, ನೀವು ಮತ್ತೆ ನಿಮ್ ಟೀಮ್ ಹೇಗಿದೆ, ಪ್ಲಾನ್ ಅಲ್ಲಿ ಇದ್ದೀರಾ, ಪ್ರಾಡಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಅಪ್ಲೈನಿಗೆ ಗೊತ್ತು, ನಿಮ್ ಲೀಡರ್ಸ್ ಗೊತ್ತು. ಓಕೆ, ಯಾರು ಪ್ರಾಡಕ್ಟ್ ಅಲ್ಲಿ ಕಿಂಗ್ ಇದ್ದೀರಿ, ಪ್ರಾಡಕ್ಟ್ ಅಲ್ಲಿ ಮೂವ್ ಆಗ್ತಿದ್ದೀರಿ, ನೀವು ಪ್ಲಾನ್ ಅನ್ನು ಆಡ್ ಮಾಡ್ಕೊಬೇಕು. ಯಾರು ಬರೀ ಪ್ರಾಡಕ್ಟ್ ಅಲ್ಲಿ ಇದ್ದೀರಿ, ಪ್ಲಾನ್ ಅನ್ನು ಆಡ್ ಮಾಡ್ಕೊಬೇಕು. ಯಾರು ಬರೀ ಪ್ಲಾನ್ ಅಲ್ಲಿ ಇದ್ದೀರಿ, ಪ್ಲಾನ್ 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 ಬರೀ ಪ್ಲಾನ್ ಅಲ್ಲಿ ಇದ್ದೀರಿ, ನೀವು ಪ್ರಾಡಕ್ಟ್ ಅನ್ನು ಆಡ್ ಮಾಡ್ಕೊಬೇಕು. ಅದು ನಿಮ್ ಎಕ್ಸ್ಪರ್ಟಿಗೆ ಗೊತ್ತಿರುತ್ತೆ, ನಿಮ್ಮ ಮೆಂಟ್ರಿಗೆ ಗೊತ್ತಿರುತ್ತೆ, ನಿಮ್ ಕೋಚಿಗೆ ಗೊತ್ತಿರುತ್ತೆ. ಇವನ್ ನಾನು ಕೂಡ ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ. ಯಾರಿಗಾದ್ರೂ ಕ್ಲಾರಿಟಿ ಬೇಕಂದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗ್ಬೋದು ವಿತ್ ಯುವರ್ ಅಪ್ಲೈನ್ ಸಪೋರ್ಟ್. ಓಕೆ, ಆಸ್ಕ್ ಸಪೋರ್ಟ್. ನೌ ವಿ ಹ್ಯಾವ್ ಅ ಕ್ರಿಯೇಟ್ ಎನ್ ಯುನಿಕ್ ಬಿಸ್ನೆಸ್ ಪ್ಲಾನ್. ಮೋದಿಕರ್ ಹೇಳ್ತಾ ಇದೆ, ನಾವಿವಾಗ ಒಂದು ಅದ್ಭುತವಾಗಿರೋ ಪ್ಲಾನ್ ಅನ್ನ ಡಿಸೈನ್ ಮಾಡಿದೀವಿ ಟು ಹೆಲ್ಪ್ ಯು ಗೆಟ್ ಫೈನಾನ್ಷಿಯಲ್ ಫ್ರೀಡಮ್. ನೀವು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಈ ಪ್ಲಾನ್ ಸಪೋರ್ಟ್ ಮಾಡುತ್ತೆ. ಈ ಪ್ಲಾನ್ ಒಟ್ಟೊಟ್ಟಿಗೆ ಕೈ ಹಿಡಿದು ನಿಮ್ಮ ಮೆಟ್ಲನ್ನ, ನಿಮ್ಮ ಸಕ್ಸಸ್ ಅನ್ನ ಹತ್ತೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹೇಗಿದೆ ಪ್ಲಾನ್? ಸಮೀರ್ ಮೋದಿ ಇನ್ಫಿನಿಟ್ ಪ್ಲಾನ್ ಟೋಟಲ್ ಏನಿದೆ ಇದರಲ್ಲಿ ನಾವು ನೋಡೋಣ. ಸಮೀರ್ ಮೋದಿ ಸರ್ ಹೇಳ್ತಿದ್ದಾರೆ, ದಿಸ್ ಇಸ್ ಮೋರ್ ದೆನ್ ಎ ಪ್ಲಾನ್. ಇದೊಂದು ಪ್ಲಾನ್ಗಿಂತ ತುಂಬಾ ವಿಶೇಷವಾಗಿದೆ. ಇಟ್ ಈಸ್ ಮೈ ಪ್ರಾಮಿಸ್ ಟು ಫ್ಯೂಯಲ್ ಯುವರ್ ಗ್ರೋತ್. ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇದು ನಿಮ್ಮ ಸಕ್ಸಸ್ ಅನ್ನ ಇನ್ನಷ್ಟು ಸ್ಪೀಡ್ ಮಾಡುತ್ತೆ, ಇನ್ನಷ್ಟು ಫ್ಯೂಯಲ್ ಅಂದ್ರೆ ಇಂಧನ ತುಂಬುತ್ತೆ ಅಥವಾ ಪೆಟ್ರೋಲ್ ಹಾಕುತ್ತೆ ಸ್ಪೀಡ್ ಆಗಿ ಹೋಗೋದಿಕ್ಕೆ. ಅನ್ಲಾಕ್ ಯುವರ್ ಪೊಟೆನ್ಶಿಯಲ್ ಅಂಡ್ ಸ್ಟ್ಯಾಂಡ್ ಬೈ ಯು. ನಿಮ್ಮ ಶಕ್ತಿನ ಮೀರಿ ನೀವು ಅದನ್ನ ಗೆಲ್ಲಬಹುದು. ಎವ್ರಿ ಸ್ಟೆಪ್ ಆಫ್ ದಿ ವೇ ಇಟ್ಸ್ ಮೈ ಕಮಿಟ್ಮೆಂಟ್. ಓಕೆ, ಇದು ತುಂಬಾ ಚೆನ್ನಾಗಿದೆ. ಅನ್ಲಾಕ್ ಯುವರ್ ಪೊಟೆನ್ಶಿಯಲ್ ಅಂಡ್ ಸ್ಟ್ಯಾಂಡ್ ಬೈ ಯು ಎವ್ರಿ ಸ್ಟೆಪ್ ಆಫ್ ದಿ ವೇ. ನಾನು ನಿಮ್ ಜೊತೆ ನಿಂತ್ಕೊಳ್ತೀನಿ ಪ್ರತಿ ಸ್ಟೆಪ್ ಅಲ್ಲೂ. ಇಟ್ಸ್ ಮೈ ಕಮಿಟ್ಮೆಂಟ್. ನಾನು ಇದನ್ನ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಮಾತು ಕೊಡ್ತಾ ಇದ್ದೀನಿ. ಇದು ಲಿಮಿಟ್ಲೆಸ್ ಸಕ್ಸಸ್. ಇದು ಎಲ್ಲೇ ಇಲ್ಲದ ಯಶಸ್ಸನ್ನ ಕೊಡುತ್ತೆ. ಯಾವುದೇ ಎಂಡ್ ಇಲ್ಲ ಇದ್ರ ಯಶಸ್ಸಿಗೆ, ಅಷ್ಟು ಜೋರಾಗಿ ಕೊಡುತ್ತೆ. ಟುಗೆದರ್ ವಿ ವಿಲ್ ಬಿಲ್ಡ್ ಎ ಫ್ಯೂಚರ್ ವೇರ್ ನಥಿಂಗ್ ಹೋಲ್ಡ್ ಯು ಬ್ಯಾಕ್. ಇನ್ಯಾವತ್ತೂ ಕೂಡ ನಿಮ್ಮನ್ನ ತಡೆಯಲ್ಲ,
ನೀವು ನುಗ್ಕೊಂಡು ಹೋಗ್ತಾ ಇರ್ತೀರಾ. ದಿಸ್ ಇಸ್ ಸಮೀರ್ ಮೋದಿ ಗ್ಯಾರಂಟಿ. ಓಕೆ, ಇದು ಮೋದಿ ಕಾ ಗ್ಯಾರಂಟಿ. ಓಕೆ, ಎಸ್, ಸಮೀರ್ ಮೋದಿ ಇನ್ಫ್ಲೇಟ್ ಪ್ಲಾನ್ ಅಲ್ಲಿ 72% ಪೇಔಟ್ ಇದೆ ಬಿವಿ ಮೇಲೆ, 72% ಆಫ್ ಪೇಔಟ್ ಆನ್ ಬಿವಿ. ಅನ್ಲಿಮಿಟೆಡ್ ಕಂಪನ್ಸೇಷನ್ ಪ್ಲಾನ್, ದ ಅನ್ಲಿಮಿಟೆಡ್ ಕಂಪನ್ಸೇಷನ್ ಪ್ಲಾನ್ ಇದ್ರ ಹೆಸರು. ಡಿಸೈನ್ಡ್ ಫಾರ್ ಫ್ಯೂಚರ್ ಅಚೀವರ್ಸ್, ಟ್ರೂ ಅಚೀವರ್ಸ್. ನಿಜವಾಗ್ಲೂ ಫ್ಯೂಚರ್ ಅಲ್ಲಿ ದೊಡ್ಡದಾಗಿ ಯಾರು ಬೆಳೀತಾ ಇದ್ದಾರೆ ಅವ್ರಿಗೋಸ್ಕರ ರೆಡಿ ಮಾಡಿದ್ದಾರೆ. ನೋ ಮೋರ್ 14 or 6, ನೌ ಹೈಯೆಸ್ಟ್ ಟೈಟಲ್ ಬೈ 4. 14 ಬೇಕಾಗಿಲ್ಲ, 6 ಬೇಕಾಗಿಲ್ಲ, ಹೈಯರ್ ಟೈಟ್ಲಿಗೆ ಹೋಗೋದು ಬರೀ 4 ಲೈನ್ ಅಲ್ಲಿ. ಅನ್ಲಾಕ್ ರ್ಯಾಪಿಡ್ ಗ್ರೋತ್, ಎಲ್ಲ ಕಟ್ಟುಗಳನ್ನ ಬಿಡಿಸ್ಕೊಂಡು ಸ್ಟಾರ್ಟ್ ಮಾಡಿ ನಿಮ್ಮ ಸಕ್ಸಸ್ ಅನ್ನ. ಪವರ್ ಆಫ್ 4 ವಿತ್ ಇನ್ 4 ಡಿಫರೆಂಟ್ ಟೀಮ್ ಮುಖಾಂತರ. ಎನ್ಹಾನ್ಸ್ಡ್ ಇನ್ಸೆಂಟಿವ್ಸ್, ಎಲ್ಲ ತರದ ಒಂದು ಲಾಭಗಳಿಗೆ ನೀವು ಓಪನ್ ಮಾಡ್ಕೊಳ್ಳಿ ನಿಮ್ಮನ್ನ. ಆನ್ ಈಚ್ ಟೈಟಲ್ ಪ್ರೋಗ್ರೆಷನ್, ನೀವು ಎಲ್ಲ ಟೈಟಲ್ ಅಚೀವ್ ಮಾಡಬಹುದು. ಅರ್ನ್ ಫ್ರಮ್ ಇನ್ಫಿನಿಟ್ ಡೆಪ್ತ್, ಎಷ್ಟು ಬೇಕಾದ್ರೂ ಡೆಪ್ತ್ ಇಂದ ನೀವು ಅರ್ನ್ ಮಾಡ್ತೀರಾ. ಮಲ್ಟಿಪಲ್ ಬಿಸ್ನೆಸ್ ಸೆಂಟರ್ ಅಂದ್ರೆ ನಿಮ್ಮ ಹೆಸರಲ್ಲಿ ಬರೀ ಒಂದ್ MC ನಂಬರ್ ಅಲ್ಲ, ನಿಮ್ಮ ಹೆಸರಲ್ಲಿ ಅನ್ಲಿಮಿಟೆಡ್ MC ನಂಬರ್ ಗಳನ್ನ ಕ್ರಿಯೇಟ್ ಮಾಡಬಹುದು ಫ್ಯೂಚರ್ ಅಲ್ಲಿ. ಓಕೆ, ಇನ್ಸ್ಟೆಂಟ್ ರಿವಾರ್ಡ್ ನಾವು ಮಂತ್ಲಿ, ಎಲ್ಲಾ ಪ್ರಾಫಿಟ್ ಕೂಡ ಮಂತ್ಲಿನೇ ಬರುತ್ತೆ. ನೋ ಮೋರ್ ವೈಟಿಂಗ್ ಫಾರ್ 3 months, ಅಂದ್ರೆ 3 ತಿಂಗಳು ಕಾದ್ಬಿಟ್ಟು 4ನೇ ತಿಂಗಳಿಗೆ ಕಾರ್ ಫಂಡ್ ರಿಲೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಮಂತ್ ಡೈರೆಕ್ಟ್ ಕಾರ್ ಫಂಡ್ ರಿಲೀಸ್ ಆಗುತ್ತೆ. ಒಂದೇ ತಿಂಗಳ ಅಚೀವ್ಮೆಂಟ್, ಕಾರ್ ಫಂಡ್ ರಿಲೀಸ್. ದ ಮೋಸ್ಟ್ ರಿವಾರ್ಡಿಂಗ್ ಲಾಯಲ್ಟಿ ಪ್ರೋಗ್ರಾಮ್, 3x ಬೆನಿಫಿಟ್. ಇಷ್ಟು ದಿನ ಏನ್ ಲಾಯಲ್ಟಿ ಇತ್ತು ಅದು ಕಂಟಿನ್ಯೂ ಆಗುತ್ತೆ. 10,000 ಏನ್ ಪ್ಯಾಕೇಜ್ ಇದೆ ಅದು ಕಂಟಿನ್ಯೂ ಇರ್ತದೆ. 3ರಷ್ಟು ಬೆನಿಫಿಟ್ ಜಾಸ್ತಿ ಆಗ್ತಾ ಇದೆ. ದಿಸ್ ಪ್ಲಾನ್ is now the most advanced and rewarding plan in the industry. ಈ ಪ್ಲಾನ್, ಈಗ ಬಂದಿರೋ ಪ್ಲಾನ್ ಇಂಡಸ್ಟ್ರಿಯಲ್ಲಿ ಯಾರ ಹತ್ರನೂ ಇಲ್ಲ ಅಂತ ಒಂದು ಅದ್ಭುತವಾಗಿರೋ ಪ್ಲಾನ್. ವೇರ್ ಯು ಗೆಟ್ ಪೇಯ್ಡ್ ಎವ್ರಿ ಮಂತ್ ಆನ್ ಅಚೀವಿಂಗ್ ಯುವರ್ ಟೈಟಲ್. ಪ್ರತಿ ವಾರ, ಪ್ರತಿ ತಿಂಗಳ ನಿಮ್ದೇನ್ ಟೈಟಲ್ ಬರುತ್ತೆ ಅದ್ರ ಮೇಲೆ ನೀವು ಇನ್ಕಮ್ ಅನ್ನ ಅರ್ನ್ ಮಾಡಿ. ಒಟ್ಟು 12 ತರದ ಇನ್ಕಮ್ ಇದೆ. 72% ಪೇಔಟ್ ಅಲ್ಲಿ 12 years ಆಫ್ ಇನ್ಕಮ್, 72% ಪೇಔಟ್. ಹ್ಯಾಪಿ? 12 ತರದ ಇನ್ಕಮ್. ಹ್ಯಾಪಿ ಅಂತ ಚಾಟ್ ಮಾಡಿ. ಹ್ಯಾಪಿ, ಒಂದು ಸ್ಮೈಲ್. ಓಕೆ, ಸ್ಮೈಲ್ ಸಿಂಬಲ್. ಹ್ಯಾಪಿ. ಓಕೆ, ಹ್ಯಾಪಿ. ಓಕೆ, ಸ್ಮೈಲ್ ಸಿಂಬಲ್. ಸ್ಮೈಲ್ ಸಿಂಬಲ್, ಹ್ಯಾಪಿ. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಹ್ಯಾಪಿ, ವೆರಿ ಗುಡ್. 12 ಟೈಪ್ಸ್ ಆಫ್ ಇನ್ಕಮ್, 72% ಪೇಔಟ್. ಸೊ ಇದರಲ್ಲಿರೋದು 4 ಮೇಜರ್ ಸ್ಟೆಪ್ಸ್. ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಈ ಬಿಸ್ನೆಸ್ ಕಂಪ್ಲೀಟ್ ಡಿಸೈನ್ ಆಗಿರೋದು, ಡಿಸೈನ್ ಟು ರಿವಾರ್ಡ್ ಆಲ್ ದ 4 ಪಿಲ್ಲರ್ ಆಫ್ ಬಿಸ್ನೆಸ್. ಮೊದಲನೇದು ಫಸ್ಟ್ ಲೆವೆಲ್ ಏನಂದ್ರೆ ಫೌಂಡೇಶನ್. ಕನ್ಸ್ಯೂಮರ್, ನನಗೆ ಪ್ರಾಡಕ್ಟ್ ಬೇಕು, ನಾನು ಯೂಸ್ ಮಾಡ್ತೀನಿ, ನನಗೆ ಪ್ರಾಡಕ್ಟ್ ಕೊಡಿ. ಫೌಂಡೇಶನ್ ಕಸ್ಟಮರ್ ಇವ್ರು. ಓಕೆ, ಮೋದಿಕೇನ ಪ್ರಾಡಕ್ಟ್ ಇಷ್ಟ ಆಗಿದೆ, ನಾನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಅವ್ರಿಗೆ ಬೇಕು, ಅವ್ರು ಆನ್ಲೈನ್ ಆರ್ಡರ್ ಮಾಡ್ಕೊಂತಾರೆ, ಪ್ರಾಡಕ್ಟ್ಸ್ ತಗೊಂತಾರೆ ನೋಡಿ, ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಓಕೆ, ಸೆಕೆಂಡ್ ಯಾರು? ಬೇಸ್ ಲೆವೆಲ್ ಅಡ್ವೈಸರ್ಸ್. ಇಲ್ಲಿಂದ ಶುರು ಆಗುತ್ತೆ ಬಿಸ್ನೆಸ್. ನೋಡಿ, ಇವ್ರಿಗೆ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಇವರು ಇದಾರೆ, ಬಟ್ ಇವ್ರು ಕೇಳಿಸ್ಕೊಳ್ತಾ ಇದ್ದಾರೆ, ನನಗೆ ಹೇಳ್ಕೊಡಿ. ಅವ್ರ ಅಪ್ಲೈನ್ ಜೊತೆ ಕೂತ್ಕೊಂಡಿದ್ದಾರೆ, ಬಿಸ್ನೆಸ್ ಕೇಳಿಸ್ಕೊಳ್ತಾ ಇದ್ದಾರೆ ನಿಮ್ ತರ. ಓಕೆ, ಕಲ್ತ್ಕೊಳಕ್ ರೆಡಿ ಇದ್ದಾರೆ. ಇದು ಸೆಕೆಂಡ್ ಲೆವೆಲ್. ಥರ್ಡ್ ಲೆವೆಲ್ ಬಿಸ್ನೆಸ್ ಬಿಲ್ಡರ್ಸ್. ಲೀಡರ್ಶಿಪ್ ಪ್ರಿಯಾರಿಟಿ ಕೊಡ್ತಾರೆ ನೋಡಿ. ವರ್ಕ್ಶಾಪ್ ಬಂದಿಯಾರ ಇವ್ರು, ವರ್ಕ್ಶಾಪ್ ಇಂದ ಫೋಟೋ ಹಾಕ್ತಿಯಾರ ಇವ್ರು, ಮೀಟಿಂಗ್ ಬರ್ತಾ ಇರೋದು ಥರ್ಡ್ ಲೆವೆಲ್. ಫೋರ್ತ್ ಲೆವೆಲ್ ಇದೆ ಬಿಸ್ನೆಸ್ ಐಕಾನ್ಸ್, ಮೆಂಟರ್ಸ್ ಅಂತ ಕರಿತೀವಿ. ಇವರು ಆಲ್ರೆಡಿ 100 ಜನರಿಗೆ ಸಕ್ಸಸ್ ಕೊಡ್ಸಿರೋ ಕಾನ್ಫಿಡೆನ್ಸ್ ಕಾಣಿಸಿದೆ ನೋಡಿ. ಇದಕ್ಕೊಂಥರ ಒಂದು ತೃಪ್ತಿ, ಆತ್ಮ ತೃಪ್ತಿ ಅಂತ ಹೇಳ್ತೀವಲ್ಲ, ಆತರ 100% ಹ್ಯಾಪಿ. ಓಕೆ, ಸೊ 4 ತರದ ಜನ ನಮ್ ಜೊತೆಗೆ. ನೀವು ಈ 4 ತರದಲ್ಲಿ ಎಲ್ಲಿದ್ದೀರಾ, ಇನ್ ಎಲ್ಲಿಗೆ ಹೋಗ್ಬೇಕು? ಬರೀ ಕಸ್ಟಮರ್ ಆಗಿದ್ರೆ ಏನ್ ಬೆನಿಫಿಟ್? ಸೆಕೆಂಡ್ ಲೆವೆಲ್ ಜಂಪ್ ಆಗ್ಬೇಕು, ಅಡ್ವೈಸರ್ ಆಗ್ಬೇಕು, ಲೀಡರ್ಶಿಪ್ ಬಿಲ್ಡ್ ಮಾಡ್ಕೊಬೇಕು, ಐಕಾನ್ ಆಗ್ಬೇಕು. ಇದೇ ಇರೋದು ಈ 4 ಸ್ಟೆಪ್ ಈ ಪ್ಲಾನ್. ಓಕೆ, 12 years ಆಫ್ ಇನ್ಕಮ್ ಇದೆ. ಇದಿಷ್ಟು ಇನ್ಕಮ್ ಇದೆ, ಪರ್ಸೆಂಟೇಜ್ ಇಲ್ಲಿದೆ, ನೋಡ್ತಾ ಹೋಗೋಣ ಒಂದೊಂದನ್ನೇ. ಮೊದಲನೇದು ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್. MRP ಮತ್ತೆ DP ಮಧ್ಯದಲ್ಲಿ 33% ರಿಟೇಲ್ ಪ್ರಾಫಿಟ್ ಇದೆ. ಅದ್ ನಿಮಗೆ ಗೊತ್ತಿದೆ ಹೆಂಗ್ ಲೆಕ್ಕ ಮಾಡೋದಂತ. ಪ್ಲಸ್ ಲಾಯಲ್ಟಿ ಪ್ರೋಗ್ರಾಮ್ ಇದೆ. ಗುಡ್ ನ್ಯೂಸ್, ರೀಪರ್ಚೇಸ್ ಪ್ರೋಗ್ರಾಮ್ ಕೂಡ ರಿಲೀಸ್ ಮಾಡಿದ್ದಾರೆ ಈ ಸರಿ, ಈ ಮಂತ್ ಇಂದ. ಅಂದ್ರೆ 1000 ರೂಪಾಯಿಗೆ, 2000 ರೂಪಾಯಿಗೆ, 3000 ರೂಪಾಯಿಗೆ, 5000 ರೂಪಾಯಿಗೆ ಏನ್ ಸಿಕ್ತಿತ್ತು, 11,000 ರೂಪಾಯಿಗೆ ಒಂದ್ ತಿಂಗಳಲ್ಲಿ ಎಷ್ಟು ಪರ್ಚೇಸ್ ಮಾಡಬಹುದು, ಅದೇ ತರನೇ ಇದು ಕೊಟ್ಟಿದ್ದಾರೆ.
ಸೊ ಇದು ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್. ನೀವು ಬೈ ಮಾಡ್ತೀರಾ, ನಿಮ್ಗೆ ಉಳಿತಾಯ ಆಗುತ್ತೆ. ಇದ್ರಲ್ಲಿ ನೀವು ರಿಟೇಲ್ ಪ್ರಾಫಿಟ್ ಆಗು ಆಡ್ ಮಾಡ್ಕೊಬಹುದು. ಇದು ನಿಮ್ಮ ಪ್ರಾಫಿಟ್. ಓಕೆ, ನಿಮ್ಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಇದೆ ಅಂತ ಲಾಸ್ಟ್ ಟೈಮ್ ಒಂದು ಡಾಕ್ಯುಮೆಂಟ್ ಕಳ್ಸಿದ್ದೆ. ಇನ್ನೊಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ತೀನಿ ಎಷ್ಟು ಪ್ರಾಫಿಟ್ ಇದೆ. ಆಲ್ಮೋಸ್ಟ್ 80% ತನಕ ನಿಮ್ಗೆ ಪ್ರಾಡಕ್ಟ್ ಮೇಲೆ ಪ್ರಾಫಿಟ್ ಸಿಗುತ್ತೆ. ಎರಡನೇದು, ನೋ ನೆಟ್ವರ್ಕ್ ಮೀನ್ಸ್ ನೋ ಸಕ್ಸಸ್. ನೆಟ್ವರ್ಕ್ ಇಸ್ ಎವ್ರಿವೇರ್. ನೋಡಿ, ಎಲ್ಲ ಕಡೆ ನೆಟ್ವರ್ಕ್ ಇದೆ. ಇವತ್ತು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ನಿಮ್ ಫಾಲೋವರ್ ಇದಾರೆ, ಸಬ್ಸ್ಕ್ರೈಬರ್ ಇದಾರೆ ಅದ್ರ ಮೇಲೆ ನಿಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್? ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಅದೇ ತರ ಇಲ್ಲಿ ನಿಮ್ಮ ನೆಟ್ವರ್ಕ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನಿಮ್ಗೆ ದುಡ್ಡು ಬರುತ್ತೆ. ಎಸ್ ಆರ್ ನೋ? ಎಸ್ ಆರ್ ನೋ. ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಸ್ಟಾರ್ಟ್ ಮಾಡಿ. ಎಸ್ ಆರ್ ನೋ? ಎಸ್. ಎಷ್ಟು ದೊಡ್ಡ ನೆಟ್ವರ್ಕ್ ಅಷ್ಟು ದೊಡ್ಡ ಆದಾಯ. ಎಷ್ಟು ದೊಡ್ಡ ಇನ್ಕಮ್ ಬೇಕೋ ಅಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಬೇಕು. ಓಕೆ, ಅದಕ್ಕೆ ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ, ಬಿಲ್ಡ್ ಮಾಡಿ, ಟೀಮ್ ಬಿಲ್ಡ್ ಮಾಡಿ. ಎಸ್. ಪ್ರೋಗ್ರೆಷನ್ ಬೋನಸ್ ಅಂತ ಎರಡನೇ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು 6% ತನಕ ಇದೆ. ಓಕೆ, ಪ್ರೋಗ್ರೆಷನ್ ಬೋನಸ್ ಅಂದ್ರೆ ನೀವು ಬೇರೆಯವ್ರಿಗೆ ಜಾಯಿನ್ ಮಾಡೋದು, ಬೇರೆಯವ್ರನ್ನ ರೆಫರೆನ್ಸ್ ಕೊಡೋದು, ಅದರಿಂದ ಬರುವಂತ ಪ್ರಾಫಿಟ್. ನಿಮ್ಮ ಓನ್ ಪರ್ಚೇಸಿಗೂ ಬರುತ್ತೆ, ಜೊತೆಗೆ ನೀವು ಬೇರೆಯವ್ರನ್ನ ರೆಕಮೆಂಡ್ ಮಾಡಿದ್ರು ಕೂಡ ಬರುತ್ತೆ. ನೀವು ಓನ್ ಪರ್ಚೇಸ್ ಮಾಡಿದಾಗ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತೀರಿ, ಬೇರೆಯವ್ರಿಗೆ ಕೊಡುವಾಗ ನಿಮಗೆ ದುಡ್ಡು ಬರುತ್ತೆ. ಅದೇ ತರನೇ ಸೆಲ್ಫ್ ಯೂಸು ಮಾಡಬಹುದು ಅಥವಾ ಬೇರೆಯವ್ರನ್ನ ಸ್ಪಾನ್ಸರ್ ಕೂಡ ಮಾಡಬಹುದು. ಓಕೆ, ಸೊ ಎಸ್, ತುಂಬಾ ಜನರಿಗೆ ಅಕ್ಯುಮುಲೇಷನ್ ಬೇಕು, ಅಕ್ಯುಮುಲೇಷನ್ ಅಂತ ಅನ್ಕೊಂಡಿದೀವಿ. ಅಕ್ಯುಮುಲೇಷನ್ ಇದ್ರೆ ನಿಮ್ಗೆ ಕಡಿಮೆ ಆಗುತ್ತೆ ಇನ್ಕಮ್ ಕಡಿಮೆ ಆಗುತ್ತೆ. ಇನ್ಕಮ್ ಎಲ್ಲಿ ತನಕ ಡೈರೆಕ್ಟ್ ಆಗೋ ತನಕ ಮಾತ್ರ ಅಕ್ಯುಮುಲೇಷನ್ ಬೇಕಾಗೋದು. ಅದಾದ್ಮೇಲೆ ಅಕ್ಯುಮುಲೇಷನ್ ಏನು ಯೂಸ್ ಆಗೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಝೀರೋನೇ ಅದು. ಸೇಮ್ ಲೆವೆಲ್ ಅಲ್ಲಿ ಇದ್ರೆ, ನೀವು ನಿಮ್ಮ ಫ್ರಂಟ್ ಲೈನ್ ಸೇಮ್ ಲೆವೆಲ್ ಅಲ್ಲಿ ಇದ್ದು ನಿಮ್ ಕಸ್ಟಮರ್ ಸೇಮ್ ಲೆವೆಲ್ ಅಲ್ಲಿ ಇದ್ರೆ ನಿಮ್ಗೆ ಇನ್ಕಮ್ ಡಿಫರೆನ್ಸ್ ಏನು ಇರೋದಿಲ್ಲ. ಸೊ ಸ್ಲ್ಯಾಬ್ ಇರೋದಿಲ್ಲ ಅದರಲ್ಲಿ ಏನು. ಸೊ ಇನ್ಕಮ್ ಕೂಡ ತುಂಬಾ ದೂರ ಆಗುತ್ತೆ. ಅಕ್ಯುಮುಲೇಷನ್ ಅಲ್ಲಿ 1,08,000 BU ಮಾಡಬೇಕು, ಡೈರೆಕ್ಟ್ ಆಗಬೇಕು ಅನ್ನೋದು ತುಂಬಾ ದೂರ ಆಗುತ್ತೆ. ಹಾಗಾಗಿ ಅಕ್ಯುಮುಲೇಷನ್ ಅನ್ನೋದಕ್ಕಿಂತ ನಾವು ಡೈರೆಕ್ಟ್ ಪ್ಲಾನ್ ಅನ್ನೇ ಅರ್ಥ ಮಾಡ್ಕೊಳ್ಳೋಣ. ಡಿಫಿಕಲ್ಟ್, ದಿಸ್ ವೆರಿ ಡಿಫಿಕಲ್ಟ್ ಟು ರೀಚ್ ಹೈಯೆಸ್ಟ್ ಟೈಟಲ್. ದೊಡ್ಡ ದೊಡ್ಡ ಟೈಟಲ್ ಅಚೀವ್ ಮಾಡಕ್ಕೆ ನಮಗೆ ಲೇಟ್ ಆಗುತ್ತೆ. ಹಾಗಾಗಿ ಅಕ್ಯುಮುಲೇಷನ್ ಅನ್ನೋದನ್ನ ನಾವು ಯೋಚನೆಯಿಂದ ಹಾಕೋಣ. ಎಸ್, ಇಲ್ಲಿಂದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. 6% ನಿಮಗೆ ಪ್ರೋಗ್ರೆಷನ್ ಬೋನಸ್ ಇದೆ. ಓಕೆ, ಇಲ್ಲಿದೆ ನೋಡಿ. ಸೆಲ್ಫ್ ಯೂಸ್ ಮಾಡ್ತೀವಿ, ನಾನು 15 PV ಮಾಡ್ತೀನಿ, ಅದಕ್ಕಿಂತ ಎಷ್ಟು 49 PV ತನಕ 2% ಸಿಗುತ್ತೆ. ಇದು ಪರ್ಸನಲ್ ಪರ್ಚೇಸ್ ಮಾಡ್ತಾರೆ, 2% ನಮಗೆ ಬೋನಸ್ ಬರುತ್ತೆ. ಓಕೆ, ಅಡ್ವೈಸರ್ ಆದ್ರೆ 3, 4, 5, 6% ಅಡ್ವೈಸರ್ ಇದ್ದಾರೆ. 3% ಆದ್ರೆ 50 ಮೇಲ್ ಮಾಡಬೇಕು, 4% ಗೆ 200 ಮೇಲ್ ಮಾಡಬೇಕು, 5% ಬೇಕಾ 400 ಮೇಲ್ ಮಾಡಬೇಕು, 6% ಬೇಕಾ 700 ಮೇಲ್ ಮಾಡಬೇಕು. ಓಕೆ, ಸೊ 50 ಮಾಡಿದ್ರೆ 3%, 200 ಮಾಡಿದ್ರೆ 4%, ಈ ತರ ಪರ್ಸೆಂಟೇಜ್ ಜಂಪ್ ಆಗುತ್ತೆ. 3, 4, 5, 6 ನೀವು ಪರ್ಸನಲ್ ಮಾಡ್ತೀರಾ, ಡಿಫರೆನ್ಸ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಗುಡ್ ನ್ಯೂಸ್, ಇಲ್ಲಿ ಹೊಸ ಒಂದು ಅಡಿಷನಲ್ ಇನ್ಕಮ್ ಸ್ಟಾರ್ಟ್ ಆಗ್ತಿದೆ. ಪವರ್ ಆಫ್ 4. ಇದು ಇಲ್ಲಿರುವಂತ ಪವರ್. ಈ ಒಂದು ಪ್ಲಾನಿನ ವಿಶೇಷತೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಬರೀ ಈ 4 ಲೆವೆಲ್ ಇರೋರಿಗೆ, 3, 4, 5, 6 ಲೆವೆಲ್ ಅವ್ರಿಗೆ ಪವರ್ ಆಫ್ 4 ಸಿಗುತ್ತೆ. ನೆಕ್ಸ್ಟ್ ಡೈರೆಕ್ಟರ್ 6% ಅಚೀವ್ಮೆಂಟ್ ಅಲ್ಲಿ ಡೈರೆಕ್ಟರ್ ಬರ್ತಾರೆ. ಡೈರೆಕ್ಟರ್ ಆಗ್ಬೇಕಂದ್ರೆ 1100 PV ಕಂಪ್ಲೀಟ್ ಮಾಡಿದ್ರೆ ಸಾಕು, 6% ಬೋನಸ್ ಬರುತ್ತೆ, ಪ್ಲಸ್ ಡೈರೆಕ್ಟರ್ ಬೋನಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅಡ್ವೈಸರ್ ಎಲ್ರು ಕೂಡ ಚೆಕ್ ಬೇಕಂದ್ರೆ 15 ಮಿನಿಮಮ್ PV ಮಾಡ್ಲೇಬೇಕು, ಪ್ರೋಗ್ರೆಷನ್ ಬೋನಸ್ ಬೇಕು. ಓಕೆ, ಸೊ ಪ್ರೋಗ್ರೆಷನ್ ಬೋನಸ್ ಅಂದ್ರೆ ಸಿಂಪಲ್, ನಿಮ್ಮ ಪರ್ಸನಲ್ ಪರ್ಚೇಸ್ ನಿಮ್ ಟೀಮ್ ಪರ್ಚೇಸಿಗೆ ಆಗುತ್ತೆ. ಓಕೆ, ಪವರ್ ಆಫ್ 4 ಕೂಡ ಅರ್ಥ ಮಾಡ್ಕೊಳ್ಳೋಣ. ಈಗ ಸಿಂಪಲ್ ಸ್ಟೆಪ್ ಅಲ್ಲಿ ಈ ಬಿಸ್ನೆಸ್, ಈ ಇನ್ಕಮ್ ಹೆಂಗ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಆಕ್ಟಿವೇಟ್ 4 ಅಡ್ವೈಸರ್ಸ್. ನೀವು 50 PV ಮಾಡಿದ್ರ, 4 ಜನರನ್ನ 50 PV ಮಾಡಿಸಿದ್ರೆ, 50 PV ಅಂದ್ರೆ 1 PV = 27 BV. ಓಕೆ, 50 PV ಮಾಡಿದಿರಿ, ನಿಮ್ ಇನ್ಕಮ್ ಎಷ್ಟು ಬರುತ್ತೆ? ಸೆಲ್ಫ್ 50 PV ಗೆ 27%, 4% ಅಂದ್ರೆ 27 BV. 50 PV ಅಂದ್ರೆ 27 BV ಆಗಿ ಕನ್ವರ್ಟ್ ಆಗುತ್ತೆ. ಈ BV ಗೆ 4% ಚೆಕ್ ಅಂದ್ರೆ 54 ರೂಪಾಯಿ ಚೆಕ್ ಬರುತ್ತೆ ನಿಮ್ ಸೆಲ್ಫ್ ಪರ್ಚೇಸಿಗೆ, 54. ಓಕೆ, ಡಿಫರೆನ್ಸ್ ಏನು? ABCD 50 ಮಾಡಿದರೆ ಅವರೆಲ್ಲರೂ ಕೂಡ 3% ಅಲ್ಲಿ ಇರ್ತಾರೆ. ನಿಮಗೆ 1% ಪ್ರಾಫಿಟ್ ಡಿಫರೆನ್ಸ್ ಆಗುತ್ತೆ, ಅಲ್ಲಿಗೆ 13.5 ರೂಪಾಯಿ ಬರುತ್ತೆ. ಟೋಟಲ್ ನೀವು 4 ಜನರನ್ನು ಕ್ರಿಯೇಟ್ ಮಾಡಿದ್ರೆ 108 ರೂಪಾಯಿ ಚೆಕ್ ಬರುತ್ತೆ. ಓನ್ಲಿ ಈ ಇನ್ಕಮ್, ಎಲ್ಲ ಇನ್ಕಮ್ ಅಲ್ಲ, ಬರೀ ಈ ಇನ್ಕಮ್. ಯಾವುದು? ಈ ಬೋನಸ್, ಪ್ರೋಗ್ರೆಷನ್ ಬೋನಸ್ ಮಾತ್ರ 108 ರೂಪಾಯಿ ಬಂತು, 4 ಜನ ಕ್ರಿಯೇಟ್ ಮಾಡಿದ್ದಾರೆ. ಓಕೆ,
ಸೊ ಅದ್ರ ಜೊತೆಗೆ ಈ ಇನ್ಕಮ್ ನ ನೋಡೋಣ. ಪವರ್ ಆಫ್ 4 ಇದು ಕಂಪನಿಯ ಲಾಭದ 5% ಇನ್ಕಮ್ ಅನ್ನ ಇಟ್ಟಿದ್ದಾರೆ. ಸೊ ಈ 5% ಇನ್ಕಮ್ ತಗೊಳಕ್ಕೆ ನೀವು ಟೀಮ್ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ಫಾರ್ ಆಲ್ ಅಡ್ವೈಸರ್ಸ್ ಅಪ್ ಟು 6%. ಇದು ಡೈರೆಕ್ಟ್ರಿಗೆ ಬರಲ್ಲ. 3, 4, 5, 6 4% ಯಾರಿದ್ದಾರೆ ಅವ್ರಿಗೆ ಬರ್ತದೆ. ಎಲ್ಪ್ ಅಚೀವಿಂಗ್ ಟಾಪ್ ಮೋಸ್ಟ್ ಟೈಟಲ್. ಇದು ಈ ಒಂದು ಪವರ್ ಆಫ್ 4 ಇದೆಯಲ್ವಾ, ಇದು ಟಾಪ್ ಟೈಟಲ್ ಅಚೀವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೆಂಗೆ ತಿಳ್ಕೋಣ. ಓಕೆ, ಸೊ ಮೊದಲನೇದು ಮೈಲ್ ಸ್ಟೋನ್ 1. ಈ ಮೈಲ್ ಸ್ಟೋನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ, ಗೊತ್ತಾಗಿದೆ. ಮೈಲ್ ಸ್ಟೋನ್ 1 ಅಚೀವ್ ಮಾಡೋದು ಹೇಗೆ? ಸಿಂಪಲ್. ನೀವಿದ್ದೀರಿ, ನಿಮ್ 4 ಫ್ರಂಟ್ ಲೈನ್ 50 PV ಮಾಡಿದ್ರಿ, ನಿಮಗೆ 2 ಶೇರ್ ಬರುತ್ತೆ. ಈ ಇನ್ಕಮ್ ಬಿಟ್ಟು, ಈ ಇನ್ಕಮ್ 108 ರೂಪಾಯಿ ಬಂತು, ಈ ಬೋನಸ್ ಬಿಟ್ಟು ಇದು 2ನೇ ಬೋನಸ್. ಇದು ಅಂದ್ರೆ 3ನೇ ಬೋನಸ್. ರಿಟೇಲ್ ಪ್ರಾಫಿಟ್, ಲಾಯಲ್ಟಿ, ರೀಪರ್ಚೇಸ್ ಎಲ್ಲದು ಫಸ್ಟ್ ಬೋನಸ್ ಆಯ್ತು. 2ನೇ ಬೋನಸ್ ನಿಮ್ಮ ಈ ಪರ್ಸೆಂಟೇಜ್ ಆಯ್ತು. ಇದು 3ನೇ ಬೋನಸ್. 4 ಜನರನ್ನ ಕ್ರಿಯೇಟ್ ಮಾಡಿದ್ರಿ, ಮೈಲ್ ಸ್ಟೋನ್ 1 ಅಚೀವ್. ನೀವು 50 PV ಮಾಡಿದ್ರಿ, 50 PV ಮಾಡೋ 4 ಜನರನ್ನ ಕ್ರಿಯೇಟ್ ಮಾಡಿದ್ರಿ, ಮೈಲ್ ಸ್ಟೋನ್ 1 ಅಚೀವ್ ಆಯ್ತು. ಓಕೆ, ಮೈಲ್ ಸ್ಟೋನ್ 1 ಅಚೀವ್ಮೆಂಟ್ಗೆ ನಿಮಗೆ 2 ಶೇರ್ ಸಿಗುತ್ತೆ. ಇದೊಂದು ಒಳ್ಳೆ ಇನ್ಕಮ್ ಆಗಿರುತ್ತೆ, ಒಂದು ಒಳ್ಳೆ ಚೆಕ್ ಬರುತ್ತೆ ಇದಕ್ಕೆ. ಓಕೆ, 50 PV ಮಾಡಿ 4 ಜನರನ್ನ ಸ್ಪಾನ್ಸರ್ ಮಾಡಬಹುದು, ಅಥವಾ ಹಳಬರಾಗಿರ್ಬೋದು, ತೊಂದರೆ ಇಲ್ಲ. ಹೊಸೊಬ್ರನ್ನೇ ಜಾಯಿನ್ ಮಾಡ್ಬೇಕಂತ ಏನೂ ಇಲ್ಲ. ಹಳಬ್ರ ಹತ್ರನೂ ಕೂಡ 50 4 ಜನರ ಹತ್ರ ಮಾಡಿಸ್ಬೇಕು, ನಿಮಗೆ 2 ಶೇರ್ ಸಿಗುತ್ತೆ. ಓಕೆ, ಮೈಲ್ ಸ್ಟೋನ್ 1 ಡನ್. ಮೈಲ್ ಸ್ಟೋನ್ 1 ಡನ್. ಯು ಕ್ಯಾನ್ ನೌ ಕ್ವಾಲಿಫೈ ಫಾರ್ ಮೈಲ್ ಸ್ಟೋನ್ 2. ಮೈಲ್ ಸ್ಟೋನ್ 1 ಅಚೀವ್ ಆದ್ರೆ ಮಾತ್ರ ಮೈಲ್ ಸ್ಟೋನ್ 2 ಅಚೀವ್ ಮಾಡಕ್ ಸಾಧ್ಯ. ಮೈಲ್ ಸ್ಟೋನ್ 1 ಅಂದ್ರೆ ನಿಮ್ ಫ್ರಂಟ್ ಲೈನೇ ಆಗಿರ್ಬೇಕು 4 ಜನನು. ಇದು ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ. ಇದು ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್ಗೆ ಅಲ್ಲ, ಓನ್ಲಿ ಫಾರ್ ಹೊಸಬರಿಗೆ. 3, 6 ಬಿಲೋ ಡೈರೆಕ್ಟರ್ ಯಾರಿದ್ದಾರೆ ಅವ್ರಿಗೆ ಮಾತ್ರ. ಓಕೆ, ಬಿಲೋ ಡೈರೆಕ್ಟರ್ಗೆ ಮಾತ್ರ ಮೈಲ್ ಸ್ಟೋನ್ 1. ಓಕೆ, ಮೈಲ್ ಸ್ಟೋನ್ 2 ಏನು? ಮೈಲ್ ಸ್ಟೋನ್ 1 ಅಚೀವ್ ಆಗಿದ್ದೀರಿ. ಮೈಲ್ ಸ್ಟೋನ್ 2 ಅಂದ್ರೆ ಅವ್ರ ಕೆಳಗಡೆ 12 ಜನ ಮಿನಿಮಮ್ 50 PV ಮಾಡ್ಬೇಕು. Do 50 PV yourself. You should achieve milestone 1. Get 12 advisors to complete 50 PV on each second generation compressed. Okay, ನೀವು ಫ್ರಂಟ್ ಲೈನ್ ಹಾಕಿದಾರೆ, ಅವ್ರು ಮಾಡಿದ್ದಾರೆ. ಅವ್ರ ಕೆಳಗಡೆ 4 ಡಿಫ್ರೆಂಟ್ ಲೈನ್ ಅಲ್ಲಿ 50 PV ಮಾಡೋ 4 ಜನ. 4 ಲೈನ್ ಇಂದ 1, 2, 3, 4, 5, 6, 7, 8, 9, 10, 11, 12 12 ಜನ ಕಂಪ್ಲೀಟ್ ಮಾಡ್ಬೇಕು. ಅದು ಎಲ್ಲಿಂದನಾರು ಬರ್ಲಿ, 12 ಜನ ಆದ್ರೆ ಸಾಕು. 12 ಜನ 50 PV. ಮಿನಿಮಮ್ 2 ಅಡ್ವೈಸರ್ ಫ್ರಮ್ ಅಟ್ ಲೀಸ್ಟ್ 4 ಡಿಫರೆಂಟ್ ಲೆಗ್. 2 ಡಿಫರೆಂಟ್ ಲೆಗ್ ಅಲ್ಲಿ 4 ಜನ ಕ್ವಾಲಿಫೈಡ್ ಆಗಿರ್ಬೇಕು 50 PV. ಓಕೆ, 2 ಜನ ಅಟ್ ಲೀಸ್ಟ್, ಇನ್ 2 ಜನರು 2 ಬಂದ್ರು ಸಾಕು, ಪರವಾಗಿಲ್ಲ. ಓಕೆ, ಅರ್ನ್ ಟೋಟಲ್ 4 ಶೇರ್. ಮೈಲ್ ಸ್ಟೋನ್ 1ಗೆ 1ಕ್ಕೆ 2 ಶೇರ್ ಬಂತು, ಇದಕ್ಕೆ 4 ಶೇರ್ ಬಂತು. ಗೆಟ್ 4 ಶೇರ್. ಫಸ್ಟ್ಗೆ 2, ಇದಕ್ಕೆ 2, ಒಟ್ಟು 4 ಶೇರ್. ಓಕೆ, ಅರ್ನ್ ಟೋಟಲ್ 4 ಶೇರ್ ಇನ್ಕ್ಲೂಡಿಂಗ್ ಮೈಲ್ ಸ್ಟೋನ್ 1, ಮೈಲ್ ಸ್ಟೋನ್ 2, ಟೋಟಲ್ 4 ಶೇರ್. ಮೈಲ್ ಸ್ಟೋನ್ 1 ಅಚೀವ್ ಆದ್ರೆ 2 ಶೇರ್, ಮೈಲ್ ಸ್ಟೋನ್ 2 ಅಚೀವ್ ಆದ್ರೆ 4 ಶೇರ್. ಇದೊಂದು ಒಳ್ಳೆ ದುಡ್ಡು ಕೊಡುತ್ತೆ, ಚೆನ್ನಾಗಿ. ಇದು ಹೆಂಗೆ ಅಂತ ಎಕ್ಸಾಂಪಲ್ ಇಲ್ಲಿದೆ, ನೋಡ್ಕೊಳ್ಳಿ ಒಂದ್ಸರಿ. ಇಲ್ಲಿ ನೀವಿದ್ದೀರಿ, 4 ಡಿಫರೆಂಟ್ ಲೈನ್ ಇದೆ, ನಿಮ್ ಫ್ರಂಟ್ ಲೈನೇ ಆಗಿರ್ಬೇಕು. 50 PV ಕಂಪ್ಲೀಟ್ ಆಗಿದೆ. ಅವ್ರ ಕೆಳಗಡೆ ಇಲ್ಲಿ ನೋಡಿ, ಎ ಇದ್ದಾರೆ, A1 ಮಾಡಿಲ್ಲ. ಪಿ, ಅವ್ರ ಕೆಳಗಡೆ ಒಬ್ರು ಪಿ ಅಂತ ಇದ್ದಾರೆ, ಅವ್ರು ಮಾಡಿಲ್ಲ. ಬಟ್ ಕ್ಯೂ ಮಾಡಿದಾರೆ, 50 PV ನಡೆಯುತ್ತೆ. ಓಕೆ, 1 ಲೈನ್ ಆಯ್ತು, 2 ಲೈನ್ ಆಯ್ತು, 3 ಲೈನ್ ಆಯ್ತು. ಇಲ್ಲಿ ನೋಡಿ 4 ಲೈನ್. ಇಲ್ಲಿ ನೋಡಿ, ಬಿಗೆ 1, 2, 3, 4 ಆಯ್ತು. ಸಿಗೆ 1, 2, ಡಿಗೆ 1, 2. ಯಾವ್ದಾದ್ರು 2 ಲೈನಿಗೆ 4 ಇರ್ಬೇಕು, ಇನ್ನೆರಡು ಲೈನಿಗೆ 2 ಇದ್ರು ಪರವಾಗಿಲ್ಲ. ಟೋಟಲ್ 12 ಜನ ಇರ್ಬೇಕು. ಸರ್, ಇವ್ರಿಗೆ 3, ಇವ್ರಿಗೆ 3, ಇವ್ರಿಗೆ 3 ಮಾಡಿದ್ರೆ ಆಗುತ್ತಾ? ಇಲ್ಲ, ಯಾವ್ದಾದ್ರು 2 ಲೈನಿಗೆ 4 ಇರ್ಲೇಬೇಕು. ಓಕೆ, ಆದ್ರೆ ಅವರ ಫ್ರಂಟ್ ಲೈನೇ ಮಾಡ್ಬೇಕಂತಿಲ್ಲ, ಡೆಪ್ತ್ ಇಂದ ಮಾಡ್ರು ಆಗುತ್ತೆ. ಓಕೆ, ಆದ್ರೆ ಈ ಸಿನಾರಿಯೋದಲ್ಲಿ ಇವ್ರಿಗೆ ಮೈಲ್ ಸ್ಟೋನ್ 1 ಬರಲ್ಲ. ಯಾಕೆ? ಬರೀ 2 ಫ್ರಂಟ್ ಲೈನ್ ಇದೆ, ಇನ್2 ಫ್ರಂಟ್ ಲೈನ್ ಮಾಡಿಲ್ಲ, ಹಂಗಾಗಿ ಇವ್ರಿಗೆ ಬರಲ್ಲ. ಮೈಲ್ ಸ್ಟೋನ್ 1 ಬರಲ್ಲ, ಆದ್ರೆ ನಿಮಗೆ ಮೈಲ್ ಸ್ಟೋನ್ 2 ಬರುತ್ತೆ, ಇವ್ರಿಗೆ ಮೈಲ್ ಸ್ಟೋನ್ 1 ಬರುತ್ತೆ. ಇಲ್ಲಿ ನೋಡಿ, B1, B2, B3, B4 ಮೈಲ್ ಸ್ಟೋನ್ 1 ಬರುತ್ತೆ ಇವ್ರಿಗೆ. ಇವ್ರಿಗೆ ಮೈಲ್ ಸ್ಟೋನ್ 1 ಬರಲ್ಲ, ಇವ್ರಿಗೆ ಮೈಲ್ ಸ್ಟೋನ್ 1 ಬರಲ್ಲ, ಇವ್ರಿಗೆ ಬರುತ್ತೆ. ಓಕೆ,
ಸೊ ಇದು ಮೈಲ್ಸ್ಟೋನ್ 2 ಅಚೀವ್ ಮಾಡೋದು ಹೆಂಗೆ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ರೆ ಏನಂತ ಚಾಟ್ ಮಾಡ್ತೀರಾ? ಓಕೆ, KN ಅಂತ ಚಾಟ್ ಮಾಡಿ. KN ಅರ್ಥ ಆಗಿದೆ ಇಲ್ಲಿವರೆಗೂ? KN ಡನ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ಹೋಗೋಣ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ? ಡೈರೆಕ್ಟರ್ ಅಚೀವ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡೋಣ. ಡೈರೆಕ್ಟರ್ ಇಸ್ ದ ಕೀ ಟು ಸಕ್ಸಸ್. ಈ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಬೇಕಾ? ಡೈರೆಕ್ಟರ್. ಮೋರ್ ಡೈರೆಕ್ಟರ್ಸ್ ಫಾಸ್ಟರ್ ಗ್ರೋತ್. ಜಾಸ್ತಿ ಜನ ಡೈರೆಕ್ಟರ್ ಬಂದ್ರೆ ಸ್ಪೀಡ್ ಆಗಿ ಬೆಳಿಬಹುದು. ಇಸ್ ಇಟ್ ಟ್ರೂ? Yes or no? Yes, definitely yes. So you should not it be easy to create directors. Director create ಮಾಡೋದೇನು ಈಸಿ ಅಲ್ಲ. And rewarding for both them and you. ಅದರ ಲಾಭ ಮಾತ್ರ ಇಬ್ಬರಿಗೂ ಇದೆ. Yes or no? Yes, definitely. ಡೈರೆಕ್ಟರ್ ಕ್ರಿಯೇಟ್ ಮಾಡೋದೇನು ಈಸಿ ಅಲ್ಲ, ಆದ್ರೆ ಡೈರೆಕ್ಟರ್ ಕ್ರಿಯೇಟ್ ಮಾಡೋದ್ರಿಂದ ಅವ್ರಿಗೂ ಲಾಭ, ನಿಮ್ಗೂ ಲಾಭ. ಡೈರೆಕ್ಟರ್ ಇಂದ ಲಾಭ ನೋಡೋಣ. ಡೈರೆಕ್ಟರ್ ಬೋನಸ್ ಪೂಲ್ 17% ಸಿಗುತ್ತೆ. 17% ಪೂಲ್ ನಿಮ್ಗೆ ಸಿಗುತ್ತೆ ಡೈರೆಕ್ಟರ್ ಅಲ್ಲಿ. ಓಕೆ, ಫಾರ್ ಆಲ್ ಡೈರೆಕ್ಟರ್ ಅಂಡ್ ಎಬೋ, ಎಲ್ಲ ಡೈರೆಕ್ಟರ್ ಅಂಡ್ ಎಬೋಗೂ ಈ ಒಂದು ಪೂಲ್ ಬರ್ತದೆ. ಯು ಜಸ್ಟ್ ನೀಡ್ ಟೋಟಲ್ PV 50. ನಿಮ್ದು 50 ಮಾಡಬೇಕು. 4 ಡಿಫರೆಂಟ್ ಟೀಮ್ ಅಲ್ಲ, ನಿಮ್ ಎಂಟೈರ್ ಟೀಮ್ ಇದೆ 1100 ಮಾಡ್ರೆ ಸಾಕು. ನಿಮ್ 4 ಫ್ರಂಟ್ ಲೈನೇ ಆಗ್ಬೇಕು ಹಂಗೇನಿಲ್ಲ. ಇದ್ರಲ್ಲಿ 1100 ನೀವು ಒಬ್ರು ಮಾಡಿದ್ರು ಆಗುತ್ತೆ, ನಿಮ್ ಟೀಮ್ ಇಂದ ಮಾಡ್ರು ಆಗುತ್ತೆ. ಒಟ್ಟು 1100 ಆಗ್ಬೇಕು. ಅವಾಗ ಡೈರೆಕ್ಟರ್ ಪೂಲ್ ಅಚೀವ್ ಆಗುತ್ತೆ. ಓಕೆ, ಸೊ ಹೌ ಟು ಅಚೀವ್ ಡೈರೆಕ್ಟರ್? ಸಿಂಪಲ್ ಆಗಿ ಒಂದು ಪ್ಲಾನ್ ಕೊಟ್ಟಿಯಾರ ಹೆಂಗ್ ಮಾಡಬಹುದು ಅಂತ ನೋಡಿ. ನೀವು 100 PV ಮಾಡಿ, ನಿಮ್ 4 ಡಿಫರೆಂಟ್ ಟೀಮ್ ಇದಾವಲ್ಲ, ABCD, ಇವರಿಗೆ ಮೈಲ್ಸ್ಟೋನ್ 2 ಅಚೀವ್ ಮಾಡಿಸಿ. ಮೈಲ್ಸ್ಟೋನ್ 2 ಅವಾಗ ಇಲ್ಲಿದೆ ನೋಡಿ, ಮೈಲ್ಸ್ಟೋನ್ 2 ಅಚೀವ್ ಮಾಡಿಸೋದು. ಇಲ್ಲಿ ನೀವಿದ್ದೀರಿ 50 200 ಆಯ್ತು, 250 ಆಯ್ತು. ಇದು ಮೈಲ್ಸ್ಟೋನ್ 1. ಸಾರಿ, ಮೈಲ್ಸ್ಟೋನ್ 2 ಅಚೀವ್ ಆದ್ರಿ 250. ಮೈಲ್ಸ್ಟೋನ್ 1 ಅಚೀವ್ ಆದ್ರೆ ಸಾಕು, 2 ಅಲ್ಲ. ಎಸ್ ಮೈಲ್ಸ್ಟೋನ್ 1 ಅಚೀವ್ ಮಾಡಿದ್ರೆ ಸಾಕು ನೀವು. ಇವರು ಎ ಇದ್ದಾರೆ 50 PV, 4 ಡಿಫರೆಂಟ್ 50 PV ಮಾಡಿದ್ರೆ 250. ಮೈಲ್ಸ್ಟೋನ್ 1 ಅಚೀವ್ ಆದ್ರು. ಇವ್ರು ಮೈಲ್ಸ್ಟೋನ್ 1 4 ಮೈಲ್ಸ್ಟೋನ್ ಅಚೀವ್ ಮಾಡಿಸಿದ್ದಾರೆ 4 ಜನರಿಗೆ. ನೀವು ಡೈರೆಕ್ಟರ್ ಆದ್ರಿ. ನೀವು 100 PV ಮಾಡಬೇಕು, ಡೈರೆಕ್ಟರ್ ಕಂಪ್ಲೀಟ್ ಆಯ್ತು. ಓಕೆ, ಮೈಲ್ಸ್ಟೋನ್ 1 ಅಚೀವ್ ಮಾಡಿಸಿರೋದಕ್ಕೆ ಇವರಿಗೆ ನೀವು ಮೈಲ್ಸ್ಟೋನ್ 2 ಆದ್ರ, ಮೈಲ್ಸ್ಟೋನ್ 2 ಆದ್ರೆ ಇನ್ಕಮ್ ಬರುತ್ತಾ? ಇಲ್ಲ. ಯಾಕೆ? ನೀವು ಡೈರೆಕ್ಟರ್ ಆದ್ರಿ, ಆ ಇನ್ಕಮ್ ನಿಮಗೆ ಬರಲ್ಲ, ಬರೀ 6% ಅವ್ರಿಗೆ ಮಾತ್ರ. ಅಂದ್ರೆ ನಿಮ್ಗೆ ಏನ್ ಬರ್ತದೆ? ನಿಮ್ಗೆ 17% ಡೈರೆಕ್ಟರ್ ಬೋನಸ್ ಬರ್ತದೆ ಪೂಲ್ ಅಲ್ಲಿ. ನೆಕ್ಸ್ಟ್ ವೆಹಿಕಲ್ ಬೋನಸ್. ಸೂಪರ್. ಬೈಕ್ ಬೋನಸ್ ಅಂತ ಹೇಳ್ತಿರೋ ಅಥವಾ ಕಾರ್ ತಗೊಂತಿರೋ ಗೊತ್ತಿಲ್ಲ, ನಿಮ್ ಚಾಯ್ಸ್ ಅದು. ವೆಹಿಕಲ್ ಬೋನಸ್ ಸ್ಟಾರ್ಟ್ ಆಗುತ್ತೆ 3% ಪೂಲ್ ಅಲ್ಲಿ ಫಾರ್ ಡೈರೆಕ್ಟರ್ ಓನ್ಲಿ. ಇದು ಬರೀ ಡೈರೆಕ್ಟರ್ ಮಾತ್ರ. ಇದು ಸೀನಿಯರ್ ಡೈರೆಕ್ಟರ್ ಇಲ್ಲ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇಲ್ಲ, ಯಾರಿಗಿಲ್ಲ, ಓನ್ಲಿ ಡೈರೆಕ್ಟರ್ಸ್. ಎಷ್ಟು ಬರುತ್ತೆ? 2500 ಹೈಯೆಸ್ಟ್ ಬರುತ್ತೆ ಒಂದ್ ತಿಂಗಳಿಗೆ. ಸರ್ ಬರೀ ವೆಹಿಕಲ್ ಬೋನಸ್ 2500 ಬರುತ್ತೆ ಸರ್. ನೋಡಿ ಇಲ್ಲಿದೆಯಲ್ಲ, ಇದು 1100 ಮಾಡೋ ಜಾಗದಲ್ಲಿ ನೀವು ಇದನ್ನ ಜಾಸ್ತಿ ಮಾಡಿದ್ರೆ 2000, 3000, 5000 PV ಕಂಪ್ಲೀಟ್ ಮಾಡಿದ್ರೆ ಟೋಟಲ್ GPV 1100 ಮಾಡೋ ಜಾಗದಲ್ಲಿ ಜಾಸ್ತಿ ಮಾಡಿದ್ರೆ ಅವಾಗ ನಿಮ್ಗೆ ಈ ಪೂಲಲ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಅವಾಗ 2500 ತನಕ ಬರುತ್ತೆ. ಮತ್ತೆ ಎಷ್ಟು ಬರ್ಬೋದು ಅದು ಈಗಲೇ ಹೇಳಕ್ಕಾಗಲ್ಲ, ಬಟ್ 2500 ತನಕ ಈ ಬೋನಸ್ ಬರುತ್ತೆ. ಬರೀ ವೆಹಿಕಲ್ ಬೋನಸ್. ತುಂಬಾ ಜನರಿಗೆ ಆಕ್ಟಿವಾ ತಗೊಬೇಕು. ಲೇಡೀಸ್ಗಳು ತುಂಬಾ ಜನ ಆಕ್ಟಿವಾ ಡ್ರೀಮ್ ಇದೆ. ತುಂಬಾ ಜನ ಎಷ್ಟು ಜನರಿಗೆ ಬೈಕ್ ಡ್ರೀಮ್ ಇದೆ, ಬೈಕ್ ತಗೊಬೇಕಂತ. ಡೈರೆಕ್ಟರ್ ಆಗಿ ಬೈಕ್ ಡ್ರೀಮ್ ಇದೆ ಅವರಿಗೆ. ಈ ಒಂದು ಬೋನಸ್ ನಿಮ್ಗೆ ಬೈಕ್ ತಗೊಳಕ್ ಹೆಲ್ಪ್ ಮಾಡುತ್ತೆ. ಫೀಲ್ಡ್ ವರ್ಕಿಗೆ ಬೈಕ್ ಹೆಲ್ಪ್ ಮಾಡುತ್ತೆ. ಎಸ್. ನೆಕ್ಸ್ಟ್ ನ್ಯಾಷನಲ್ ಟ್ರಾವೆಲ್ ಬೋನಸ್. ಎಸ್, ಇದು ಕೂಡ ಡೈರೆಕ್ಟರ್ ಮತ್ತೆ ಸೀನಿಯರ್ ಡೈರೆಕ್ಟರ್ಗೆ ಮಾತ್ರ. ಇದು 5000 ತನಕ ಸಿಗುತ್ತೆ. ಇದ್ರ ಪೂಲ್ 4% ಇದೆ. ಓಕೆ, ಈ ಪೂಲ್ ಅಲ್ಲಿ 4% ನೀವು ಡೈರೆಕ್ಟರ್ ಮತ್ತೆ ಸೀನಿಯರ್ ಡೈರೆಕ್ಟರ್ ಅರ್ನ್ ಮಾಡಬಹುದು. 5000 ರೂಪಾಯಿ ತನಕ ಮ್ಯಾಕ್ಸಿಮಮ್. ಅಗೈನ್ 5000 ಬರುತ್ತಾ ಸರ್? ಖಂಡಿತ ಬರುತ್ತೆ. BV ಜಾಸ್ತಿ ಆದ್ರೆ. ಮಿನಿಮಮ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿ ಮ್ಯಾಕ್ಸಿಮಮ್ 5000 ಕೊಡ್ತಾರೆ. ಓಕೆ, ಒಬ್ಬ ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ 3 ಪೂಲ್ ಕ್ವಾಲಿಫೈಡ್ ಆಗ್ಬಹುದು. ಡೈರೆಕ್ಟರ್ ಬೋನಸ್ 17%, ವೆಹಿಕಲ್ ಬೋನಸ್ 3%, ನ್ಯಾಷನಲ್ ಟ್ರಾವೆಲ್ ಬೋನಸ್ 4%. ಟೋಟಲ್ 13
ಸರಿ 17 + 3 20 + 4 24%ಗೆ ಒಬ್ಬ ಡೈರೆಕ್ಟರ್ ಕ್ವಾಲಿಫೈಡ್ ಆಗಬಹುದು 24%. ಎಸ್ ನ್ಯಾಷನಲ್ ಟ್ರಾವೆಲ್ ಬೋನಸ್ ಕಂಪ್ಲೀಟ್ ಆಯ್ತು. ಎಷ್ಟು ಪರ್ಸೆಂಟ್? 4%. 3% ವೆಹಿಕಲ್ ಬೋನಸ್ 17%. ಡೈರೆಕ್ಟರ್ ಪೂಲ್ ಟೋಟಲ್ 3 ಬೋನಸ್ಗೆ ಎಲಿಜಿಬಲ್ ಆಗಬಹುದು ಒಬ್ಬ ಡೈರೆಕ್ಟರ್. ನೆಕ್ಸ್ಟ್ ನೋಡೋಣ. ನೌ ಲೀಡ್ ಬೈ ಎಕ್ಸಾಂಪಲ್ ಲೈಕ್ ಎ ಲೀಡರ್ ಅಂಡ್ ಹೆಲ್ಪ್ ಯುವರ್ ಟೀಮ್ ಬಿಕಮ್ ಡೈರೆಕ್ಟರ್. ನಿಮ್ಮ ಟೀಮ್ ಅಲ್ಲಿ ಡೈರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನೀವು ನೆಕ್ಸ್ಟ್ ಇನ್ಕಮ್ ಗೆ ಎಲಿಜಿಬಲ್ ಆಗಬಹುದು. ಇಟ್ ಈಸ್ ಸೋ ಈಸಿ, ಇಸ್ ನಾಟ್ ಇಟ್? ಲೆಟ್ಸ್ ಸಿ. ಇದು ತುಂಬಾ ಕಷ್ಟನಾ ಅಥವಾ ಈಸಿನಾ ನೋಡೋಣ. ಈ ಒಂದು ಇನ್ಕಮ್ ಸ್ಟಾರ್ಟ್ ಆಗೋದು ಮೋರ್ ಡೈರೆಕ್ಟರ್ಸ್ ಮೀನ್ಸ್ ಹೈಯರ್ ಟೈಟಲ್ ಅಂಡ್ ಮೋರ್ ಇನ್ಕಮ್. ನಿಮ್ ಟೀಮ್ ಅಲ್ಲಿ ಹೆಚ್ಚು ಜನ ಡೈರೆಕ್ಟರ್ ಬಂದ್ರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಸೀನಿಯರ್ ಡೈರೆಕ್ಟರ್ ಅಂಡ್ ಅಬೌವ್ ಬರುವಂತ ಇನ್ಕಮ್ ಇದು. ಯಾವ ಇನ್ಕಮ್ ನೋಡೋಣ. ಸೊ ಎಸ್ 11 ಟೈಟಲ್ ಇದೆ ಈ ಒಂದು ಇನ್ಕಮ್ ಅಲ್ಲಿ. ಫೈನಾನ್ಷಿಯಲ್ ಫ್ರೀಡಮ್ ಗೆ 11 ಟೈಟಲ್ಸ್ ಇದೆ. ಓಕೆ, ಸೊ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಪ್ಲಾಟಿನಂ ಡೈರೆಕ್ಟರ್. ಡೈರೆಕ್ಟರ್ 50 PV ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. 50 50 50 50 ಇಲ್ಲಿ ತನಕ ಸೀನಿಯರ್ ಎಕ್ಸಿಕ್ಯೂಟಿವ್ ತನಕ. ಪ್ಲಾಟಿನಂ ಆದ್ಮೇಲೆ 100 ಮಾಡಬೇಕು. ಓಕೆ, ಡೈರೆಕ್ಟರ್ ಆಗೋದು ಹೆಂಗೆ ಅಂತ ಗೊತ್ತಾಯ್ತು ನಿಮಗೆ. 1100. ಓಕೆ, ಸೀನಿಯರ್ ಡೈರೆಕ್ಟರ್ ಆಗಕ್ಕೆ ಒಂದು ಡೈರೆಕ್ಟರ್ ಲೈನ್ ಇದು 900 PGPV ಆದ್ರೆ ಸಾಕು. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ 2 ಡೈರೆಕ್ಟರ್ ಲೈನ್ 600 PGPV. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಹಳೆ ಪ್ಲಾನ್ ಪ್ರಕಾರನೇ. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ 3 ಡಿಫರೆಂಟ್ ಡೈರೆಕ್ಟರ್ ಲೈನ್ 300 PGPV ಆದ್ರೆ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ಬೋದು. ಓಕೆ, ಪ್ಲಾಟಿನಂಗೆ 4 ಡೈರೆಕ್ಟರ್ ಲೈನ್ ಇದ್ರೆ ಸಾಕು. ಈ 4 ಡೈರೆಕ್ಟರ್ ಕ್ರಿಯೇಟ್ ಮಾಡೋದು ಹೆಂಗೆ? 4 ಡೈರೆಕ್ಟರ್ ಕೆಳಗಡೆ ಮೈಲ್ಸ್ಟೋನ್ 1 ಅಚೀವ್ ಮಾಡಿಸಿದ್ರೆ ಸಾಕು. ಮೈಲ್ಸ್ಟೋನ್ 1 ಅಚೀವ್ ಮಾಡಿಸಿದ್ರೆ ಸಾಕು, ಅವರೆಲ್ಲ ಡೈರೆಕ್ಟರ್ ಆಗಿರ್ತಾರೆ, ನೀವು ಪ್ಲಾಟಿನಂ ಆಗಿರ್ತೀರಿ. ಪ್ಲಾಟಿನಂ ಅನ್ನೋದು ತುಂಬಾ ಈಸಿ ಪೀಸಿ. ಓಕೆ ನೋಡಿ, ಸಿಂಪಲ್ ಆಗಿ ಈಗ ಪ್ಲಾನ್ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಡೈರೆಕ್ಟರ್ ನೀವು 100 PV ಮಾಡಿ 4 ಜನರನ್ನ ಫಸ್ಟ್ ಮೈಲ್ಸ್ಟೋನ್ ಅಚೀವ್ ಮಾಡಿಸಿ. ಇವ್ರ ಹತ್ರ 50, 4 ಡಿಫರೆಂಟ್ ಲೈನ್ 50. ಇವರೆಲ್ಲರೂ ಫಸ್ಟ್ ಮೈಲ್ಸ್ಟೋನ್ ಅಚೀವ್ ಆಗ್ತಾರೆ, ನೀವು ಡೈರೆಕ್ಟರ್ ಆದ್ರಿ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೆಪ್ಪಿಂಗ್ ಸ್ಟೋನ್ಸ್. ಓಕೆ, ಇದು ಅರ್ಥ ಆಗ್ಬಿಟ್ರೆ, ಡೈರೆಕ್ಟರ್ ಆಗೋದು ಅರ್ಥ ಆಗ್ಬಿಟ್ರೆ ಮುಂದಿನ ಹಂತಕ್ಕೆ ಹೋಗೋದು ಬಹಳ ಈಸಿ. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್. ಸೀನಿಯರ್ ಡೈರೆಕ್ಟರ್ ಆಗೋದು ಅಂದ್ರೆ ಏನು? ಒಬ್ಬ ಡೈರೆಕ್ಟರ್ ಕ್ರಿಯೇಟ್ ಮಾಡಿ ಇಲ್ಲಿ ನೋಡಿ 2 ಜನರನ್ನ ಫಸ್ಟ್ ಮೈಲ್ಸ್ಟೋನ್ ಅಚೀವ್ ಮಾಡಿಸ್ತೀರಿ. ಬಿ ಅವರನ್ನ 300 PGPV ಅಂದ್ರೆ 250. ಫಸ್ಟ್ ಮೈಲ್ಸ್ಟೋನ್ ಗಿಂತ 50 PV ಜಾಸ್ತಿ ಆಗುತ್ತೆ. ನಿಮ್ದು 100 PV, ಟೋಟಲ್ 900 ಆಯ್ತು. 1 ಡೈರೆಕ್ಟರ್ ಕ್ವಾಲಿಫೈಡ್ ಆಗಿದೆ, ಸೀನಿಯರ್ ಡೈರೆಕ್ಟರ್. ಈಸಿ ಇದು. ಓಕೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೇಮ್ 2 ಡೈರೆಕ್ಟರ್ 2 ಜನರನ್ನ ಫಸ್ಟ್ ಮೈಲ್ಸ್ಟೋನ್, ನೀವು ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗೆ 3 ಜನ ಫಸ್ಟ್ ಮೈಲ್ಸ್ಟೋನ್ ಅಚೀವ್ ಮಾಡೋ ತರ ಡೈರೆಕ್ಟರ್ ಕ್ರಿಯೇಟ್ ಮಾಡ್ತೀರಾ. ಒಬ್ಬರನ್ನ ಫಸ್ಟ್ ಮೈಲ್ಸ್ಟೋನ್ ಅಚೀವ್ ಮಾಡಿಸ್ತೀರಾ. ಅಂದ್ರೆ ಅಲ್ಲಿ 250 + 100 350 PV ಆಯ್ತು. ನಿಮಗೆ ಬೇಕಾದ 300. 3 ಜನ ಡೈರೆಕ್ಟರ್ ಕ್ವಾಲಿಫೈಡ್ ಆಗಿದ್ದಾರೆ, ಅದ್ರ 100 ಮಾಡಬೇಕು. ಅವಾಗ ಈಸಿಯಾಗಿ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದ್ರಿ. ಪ್ಲಾಟಿನಂ ನಿಮ್ದು 100, 4 ಡೈರೆಕ್ಟರ್ ಪ್ಲಾಟಿನಂ ಡೈರೆಕ್ಟರ್. ಇನ್ಮೇಲೆ ಪ್ಲಾಟಿನಂ ಅನ್ನೋದು ಬಹಳ ಈಸಿ ಟೈಟಲ್ ಅನ್ಸುತ್ತೆ ನಿಮ್ಗೆ. ಯಾಕೆ? ಇವ್ರನ್ನ ಡೈರೆಕ್ಟರ್ ಮಾಡೋದು ಈಸಿ, ನೀವು ಪ್ಲಾಟಿನಂ ಆಗೋದು ಈಸಿ. ಎಸ್, ನೆಕ್ಸ್ಟ್ 7ನೇ ಇನ್ಕಮ್ ನೋಡಿ. ಇದು ಹೆಂಗಾದ್ರು ಅಂತ ಟೈಟಲ್ ಅಚೀವ್ಮೆಂಟ್ ಗೆ ಐಡಿಯಾ ಕೊಟ್ರಿ ಇಲ್ಲಿ ತನಕ. ಎಷ್ಟು ಚೆನ್ನಾಗಿದೆ ನೋಡಿ PPT ಇದು. ಈ ಟೈಟಲ್ ಅಚೀವ್ ಮಾಡೋದು ಹೆಂಗೆ ಅಂತ ಐಡಿಯಾ ಕೊಟ್ಟು. ಈಗ ನನಗೆ ಕೆಲಸನೇ ಇಲ್ಲ, ನಾನು ವರ್ಕಿಂಗ್ ಪ್ಲಾನ್ ರೆಡಿ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ? ರೆಡಿ ಇದೆ ಆಲ್ರೆಡಿ. ಈ ಪ್ಲಾನ್ ಅಲ್ಲೇ ಕಂಪ್ಲೀಟ್ ರೆಡಿ ಇದೆ ವರ್ಕಿಂಗ್ ಪ್ಲಾನ್. ಏನ್ ಮಾಡ್ಬೇಕು ನಾನು? ಓಕೆ, ವರ್ಕಿಂಗ್ ಪ್ಲಾನ್ ರೆಡಿ ಇದೆ, ಡನ್. ಪ್ಲಾಟಿನಂ ಆಯ್ತು. ಏನ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ? ಮೆಂಟರ್ಶಿಪ್ ಬೋನಸ್ ಸ್ಟಾರ್ಟ್ ಆಗುತ್ತೆ. 15% ಪೂಲ್ ಅಂದ್ರೆ ಅವಾಗಿನ ತರ ಲೀಡರ್ಶಿಪ್ ಬೋನಸ್ ಏನ್ ಬರ್ತಿತ್ತಲ್ಲ ಅದೇ ತರ ಮೆಂಟರ್ಶಿಪ್ ಬೋನಸ್, MB ಮೆಂಟರ್ಶಿಪ್ ಬೋನಸ್. ಇದು 15% ಪೂಲ್ ಇದೆ. SD ಅಂಡ್ ಅಬೋವ್ ಇದೆ. ಬೋನಸ್ ಇಸ್ ಪೇಡ್ ಟು ಕ್ರಿಯೇಟ್ ಲೀಡರ್ಸ್ ಲೈಕ್ ಯು. ದುಡ್ಡು ಬರೋದು ನೀವು ಇನ್ನೊಬ್ರನ್ನ ಕ್ರಿಯೇಟ್ ಮಾಡೋದ್ರಿಂದ. ಎಸ್, ಮೆಂಟರ್ಶಿಪ್ ಬೋನಸ್ ಯಾರಿಗೆ ಬರ್ತದೆ? ಕ್ವಾಲಿಫಿಕೇಶನ್ ಏನು? ನೀವು ಸೀನಿಯರ್ ಡೈರೆಕ್ಟರ್ ಆಗಿರ್ಬೇಕು. ಪೇಯ್ಡ್ ಆಸ್ ಟೈಟಲ್ ಸೀನಿಯರ್ ಡೈರೆಕ್ಟರ್ ಆಗಿರಬೇಕು. ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ. ಒಂದು ಲೈನ್ ಇಂದ 3600 ಮಿನಿಮಮ್ GPV ಬರಬೇಕು.
ಪೇಯ್ಡ್ ಆಸ್ ಟೈಟಲ್ ಮಿನಿಮಮ್ ಆ ಲೈನ್ ಅಲ್ಲಿ ಡೈರೆಕ್ಟರ್ ಬರಬೇಕು. ಓಕೆ, ಸೊ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಪಾಯಿಂಟ್ ಏನಿದೆ ಅದು ಕೂಡ ಕೌಂಟ್ ಆಗುತ್ತೆ 3600 ಅಲ್ಲಿ. ಈಗ ಒಂದ್ ಲೈನ್ ಇದೆ ನಿಮಗೆ, ಒಬ್ಬರು ಡೈರೆಕ್ಟರ್ ಇದ್ದಾರೆ, ಉಳಿದಿದ್ದು ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ದಾರೆ, ಒಟ್ಟು 3600 ಬಂದ್ರೆ ಸಾಕು ನಿಮಗೆ. ಓಕೆ, ನೋ ಮಿನಿಮಮ್ ಗ್ಯಾರಂಟಿ ಟು ಯುವರ್ ಅಪ್ಲೈನ್. ನಿಮ್ಮ ಅಪ್ಲೈನಿಗೆ ಕೊಡ್ಬೇಕಾಗಿಲ್ಲ ಈ ಪಾಯಿಂಟ್ ಅನ್ನ, ಗ್ಯಾರಂಟಿ ಪಾಯಿಂಟ್ ಅನ್ನ ನಿಮಗೆ ಸಿಗುತ್ತೆ. ಈ ಪಾಯಿಂಟ್ 3600 ಪಾಯಿಂಟ್ ನಿಮಗೆ ಸಿಗುತ್ತೆ. ದ ಬೋನಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ ಪರ್ ದ ಸ್ಪಾನ್ಸರ್ ನೆಟ್ವರ್ಕ್. ನೀವು ನಿಮ್ಮ ಟೀಮ್ ಅನ್ನು ಹೆಂಗ್ ಕಟ್ತೀರ ಅನ್ನೋದ್ರ ಮೇಲೆ ನಿಮಗೆ ಈ ಇನ್ಕಮ್ ಜನರೇಟ್ ಆಗುತ್ತೆ. ಈ ಸ್ಪಾನ್ಸರ್ ನೆಟ್ವರ್ಕ್ ಅಂತ ಹೇಳದ್ನಲ್ವಾ, ಇದು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಪ್ಲಾನ್ ಅಲ್ಲಿ ನಿಮಗೆ ಕ್ಲಾರಿಟಿ. ಓಕೆ, ಮೆಂಟರ್ಶಿಪ್ ಬೋನಸ್ ಆಯ್ತು. ಈಗ ಮೆಂಟರ್ಶಿಪ್ ಬೋನಸ್ ಬಗ್ಗೆ ತಿಳ್ಕೊಂಡ್ರೆ ಈಗ ನಾವು ನೋಡೋಣ ಟ್ರಾವೆಲ್ ಫಂಡ್. ಮೊದಲು ಟ್ರಾವೆಲ್ ಫಂಡಿಗೆ 3% ಇಟ್ಟಿದ್ರು, ಈಗ 6% ಇಟ್ಟಿದ್ದಾರೆ. ಗುಡ್ ನ್ಯೂಸ್, ಅವಾಗ SD ಇತ್ತು, ಇವಾಗ ED ಅಂಡ್ ಎಬೋ ಇಟ್ಟಿದ್ದಾರೆ. ED ಅಂಡ್ ಎಬೋ, ED ಆಗೋದು ಬಹಳ ಈಸಿ ಇವಾಗ. ED ಅಂಡ್ ಎಬೋಗೆ ಟ್ರಾವೆಲ್ ಫಂಡ್ ಇಟ್ಟಿದ್ದಾರೆ. ಮ್ಯಾಕ್ಸಿಮಮ್ 30,000 ಸಿಗುತ್ತೆ. ನಿಮ್ಮ ಕನಸಿನ ಚಿಕ್ಕ ವಯಸ್ಸಿಂದ ಯಾವ್ಯಾವ ದೇಶ ತಿರುಗಬೇಕಂತ ಅನ್ಕೊಂಡಿದ್ದೀರೋ, ಫುಲ್ಫಿಲ್ ಯುವರ್ ಚೈಲ್ಡ್ಹುಡ್ ಟ್ರಾವೆಲ್ ಡ್ರೀಮ್ಸ್, ಎಲ್ಲ ಕನಸುಗಳನ್ನು ಈಡೇರಿಸ್ಕೊಬಹುದು. ವರ್ಲ್ಡ್ ಟ್ರಾವೆಲ್ ಫಂಡ್, ಈ ಫಂಡ್ ನಿಮಗೆ ಫಂಡ್ ಅಲ್ಲಿ ಇರುತ್ತೆ. ಅದೇ ನಿಮಗೆ ವೆಹಿಕಲ್ ಬೋನಸ್ ಇದೆಯಲ್ಲ, ಅದು ಇಮಿಡಿಯೇಟ್ಲಿ ಆಯಾ ತಿಂಗಳಿಗೆ ಬಂದ್ಬಿಡುತ್ತೆ. ಓಕೆ, ಲಕ್ಸುರಿ ಕಾರ್ ಫಂಡ್, ಇದು ಕಾರ್ ತಗೊಂಡ್ರೆ ಮಾತ್ರ ಬರೋ ಫಂಡ್ ಇದು. ಓಕೆ, ಫಂಡ್ ಇರುತ್ತೆ, ಪ್ರತಿ ತಿಂಗಳ ರಿಲೀಸ್ ಆಗುತ್ತೆ. 5% ಈ ಪೂಲ್ ಇಟ್ಟಿದ್ದಾರೆ. SCD ಅಂಡ್ ಎಬೋ, ಲಾಸ್ಟ್ ಟೈಮ್ SCD ಆಗ್ಬೇಕಾಗಿತ್ತು, 3 ತಿಂಗಳು ಮೇಂಟೈನ್ ಮಾಡಬೇಕಾಗಿತ್ತು. ಬಟ್ ಇವಾಗ ಹಂಗಿಲ್ಲ, ನೀವು SCD ಆದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇನ್ಕಮ್. ಕಾರ್ ಫಂಡ್. ಓಕೆ, ಎನ್ಹಾನ್ಸ್ ಯುವರ್ ಲೈಫ್ ಸ್ಟೈಲ್, ನಾಟ್ ಜಸ್ಟ್ ಎ ಬ್ಯಾಂಕ್ ಬ್ಯಾಲೆನ್ಸ್. ಬರೀ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದಲ್ಲ, ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಿ. ಇದು ಒಂದು ತಿಂಗಳಿಗೆ 40,000 ಬರುತ್ತೆ ಕಾರ್ ಫಂಡ್, ಲಕ್ಸುರಿ ಕಾರ್ ಫಂಡ್. ಡ್ರೀಮ್ ಹೌಸ್ ಬೋನಸ್ 4% ಪೂಲ್ ಕೂಡ ಇದೆ. ಇದು ಬೋನಸ್, ಇದು ಕೂಡ ಪ್ರತಿ ತಿಂಗಳ ನಿಮ್ಮ ಅಕೌಂಟಿಗೆ ಜನರೇಟ್ ಆಗುತ್ತೆ. ನೌ ಫಾರ್ ಆಲ್ ಪ್ಲಾಟಿನಮ್ ಅಂಡ್ ಎಬೋ, ಅವಾಗ ಡೈಮಂಡ್ ಅಂಡ್ ಎಬೋಗಿತ್ತು, ಈಗ ಪ್ಲಾಟಿನಮ್ ಅಂಡ್ ಎಬೋಗೆ ಇನ್ಕಮ್ ಕೊಡ್ತಾ ಇದ್ದಾರೆ. ಮಿನಿಮಮ್ 50,000 ನಿಮಗೆ ಅಪ್ ಟು ನಿಮಗೆ ಪ್ರತಿ ತಿಂಗಳ ಬರುತ್ತೆ. ಹೋಮ್ ಫಂಡ್, ಮನೆ ಕಟ್ಟೋ ಫಂಡ್. ಎಸ್, ಈಗ ನೀವು ಈ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಇದು A ಅಂತ ತಗೋಣ, ಇದು B ಅಂತ ತಗೋಣ. ಇದು ಬರೀ ವಿಡ್ತ್ ಹಾಕಿದಿರಿ. ಈಗ ವಿಡ್ತ್ ಮತ್ತೆ ಡೆಪ್ತ್ ಎರಡು ಇದೆ. ನಿಮಗೆ ವಿಡ್ತ್ ಬೇಕಾ ಡೆಪ್ತ್ ಬೇಕಾ? ವಿಡ್ತ್ ಬೇಕಂದ್ರೆ W ಅಂತ ಟೈಪ್ ಮಾಡಿ, ಡೆಪ್ತ್ ಬೇಕಂದ್ರೆ D ಅಂತ ಟೈಪ್ ಮಾಡಿ. D. ಓಕೆ, W ನ D ನ? D. ವೆರಿ ಗುಡ್. W ಮಂಜುನಾಥ್ ಹೇಳ್ತೀರ W. ಓಕೆ, ವಿಡ್ತ್ ಬೇಕು ಅಂತ. ಓಕೆ, ಡಿ 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 ಎಲ್ಲರೂ ಡಿ 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 ಹೇಳ್ತಾ ಇದ್ದಾರೆ, ಅಂದ್ರೆ ಡೆಪ್ತ್ ಬೇಕು. ಎಸ್, ವಿಡ್ತ್ ಮತ್ತೆ ಡೆಪ್ತ್ ಎರಡು ತುಂಬಾ ಇಂಪಾರ್ಟೆಂಟ್. ವಿಡ್ತಿನ ಡೆಪ್ತ್ ಇದೆಯಲ್ಲ, ಅದು ತುಂಬಾ ದೊಡ್ಡ ಇನ್ಕಮ್ ಅನ್ನ ಜನರೇಟ್ ಮಾಡಿ. ಎಸ್, ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, 14 ಲೆಗ್ಗ ಅಥವಾ 16 ಲೆಗ್ಗ. ನೋಡಿ, 14 ಲೆಗ್ ಅನ್ನೋದು ಈ ತರ ದೊಡ್ಡ ಲಾರಿ ಇದ್ದಂಗೆ. ಓಕೆ, ದೊಡ್ಡ ಲಾರಿ ಇದೆ. ನೋ ಒನ್, ಇಟ್ ಹ್ಯಾಸ್ ಲಾಟ್ಸ್ ಆಫ್ ಚಾಲೆಂಜ್. ಈ ದೊಡ್ಡ ಲಾರಿ ತಗೊಂಡು ನಿಮ್ ಮನೆ ಮುಂದ್ಗಡೆ ನಿಲ್ಸ್ಕೊಳಕ್ ಆಗತ್ತಾ? ನಿಮ್ ಮನೆ ಪಾರ್ಕ್ ಮಾಡಕ್ ಆಗತ್ತಾ? ನಿಮ್ ಮನೆ ತಂದಿರಕ್ ಆಗತ್ತಾ? ಇಲ್ಲ. ಹಂಗೆ 14-16 ಲೆಗ್ ಇಟ್ಕೊಂಡು ನಾವು ಅಚೀವ್ ಮಾಡ್ತೀವಿ, ಬಿಸ್ನೆಸ್ ಬೆಳೆಸ್ತೀವಿ ಅಂತ ಹೋದ್ರೆ ಇದು ತುಂಬಾ ನಿಧಾನ ಆಗುತ್ತೆ. ಇವಾಗ ಅದು ಅಟ್ರಾಕ್ಟಿವ್ ಅಲ್ಲ. ನಾವೆಲ್ಲ GBD ಆದ್ವಿ, 14 ಲೈನ್ ಅನ್ನ ಡೈರೆಕ್ಟರ್ ಮಾಡಿ GBD ಆದ್ವಿ. ಓಕೆ, 14 ಲೈನ್ ಇವಾಗ ಬೇಕಾಗಿಲ್ಲ. ಇದರಲ್ಲಿ ಏನು ಅಂತ ಸೂಪರ್ ಕ್ಲಾಸಿಕ್ ಆಗೂ ಇಲ್ಲ. ಇದೆಲ್ಲ ಹಳೇದು, ಔಟ್ಡೇಟೆಡ್, ಕಳೆದೋಗಿರೋದು. ಸೊ ಇವಾಗ ಚೇಂಜ್ ಮಾಡೋ ಟೈಮ್ ಬಂದಾಗಿದೆ. ಹಂಗಂತ ನಾವು 2 ಲೈನಿಗೆ ಹೋಗ್ಬೇಕಾ? 2 ಲೆಗ್ ಪ್ಲಾನ್ ಬೇಕಾ? ಇದು 2 ಲೆಗ್ ಕ್ವಿಕ್ಕರ್, ಬೇಗ ಬೇಗ ಆಗುತ್ತೆ. ಖಂಡಿತ ಇದರಲ್ಲಿ ಅಟ್ರಾಕ್ಟಿವ್ ಇದೆ, ಬೇಗ ಆಗುತ್ತೆ, ಯಂಗ್ಸ್ಟರ್ಸ್ ಇಷ್ಟ ಆಗುತ್ತೆ. ಬಟ್ ಈಸಿ ಟು ಡಿಸ್ಬ್ಯಾಲೆನ್ಸ್. ಬೈಕಲ್ಲಿ ನೀವು ಹೋಗ್ತಿರ್ತೀರಿ, ಹೈಯೆಸ್ಟ್ ಆಕ್ಸಿಡೆಂಟ್ ಆಗೋದು ಯಾವಾಗ? ಬೈಕಲ್ಲಿ. ಪ್ರಾಣ ಹೋಗೋದಲ್ಲಿ ಬೈಕಲ್ಲಿ. ಕಾರಿ ಕಂಪ್ಯಾರಿಸನ್ ಮಾಡಿದ್ರೆ, ಲಾರಿ ಕಂಪ್ಯಾರಿಸನ್ ಮಾಡಿದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಈಸಿ ಇದೆ ಬಟ್ ಸೇಫ್ ಅಲ್ಲ. ಲಾಂಗ್ ಟರ್ಮಿಗೆ 2 ಲೆಗ್ ವರ್ಕ್ ಆಗಲ್ಲ. ಪವರ್ ಆಫ್ 2, 1 ವೀಲ್ ಓನ್ಲಿ. ಪವರ್ ಆಫ್ 2, 2 ವೀಲ್ ಅಲ್ಲಿ 1 ವೀಲ್ ಮಾತ್ರ ಪವರ್ ಇರುತ್ತೆ, ಇನ್ನೊಂದು ವೀಲ್ ಅಲ್ಲಿ ಪವರ್ ಇರಲ್ಲ. ಹಂಗಾಗಿ ಇದು ಸೇಫ್ ಅಲ್ಲ 2 ಲೆಗ್. ಅದಕ್ಕೆ ನಾವು ಬರ್ತಾ ಇದ್ದೀವಿ 4 ಲೆಗ್ ಪ್ಲಾನ್. 4 ವೀಲ್, ಓಲ್ಡ್ ಕ್ರೇಜಿ ಫಾರ್ 4 ವೀಲ್. ಇವಾಗ ಜನ ಕಾರ್ 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 ಅಂತ ಎಲ್ಲ ಕಡೆನೂ ಕ್ರೇಜ್ ಹುಡ್ತಾ ಇದೆ ಕಾರ್ ಬಗ್ಗೆ. ಅನ್ಬೀಟಬಲ್ ಚಾಯ್ಸ್ ಫಾರ್ ಮೆಚ್ಯೂರ್ಡ್ ಪೀಪಲ್. ಓಕೆ,
ಮೆಚೂರ್ಡ್ ಪೀಪಲ್ ಕೂಡ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಕಾರಣ 4 ಲೆಗ್ಗಳಿರೋ ಪ್ಲಾನ್. ಮಚ್ ಬೆಟರ್ ದೆನ್ 4 wheel ಆರ್ 2 wheel. 14 ಲೈನ್ ಇರುವಂತ 14 ಟೈರ್ ಇರುವಂತ ಲಾರಿಗಿಂತ 2 ಟೈರ್ ಇರೋ ಬೈಕಿಗಿಂತ ಕಾರೇ ಸೇಫ್. ಅದೆಲ್ಲದಕ್ಕಿಂತ ಬೆಸ್ಟ್. ಬೆಟರ್ ಕ್ಲಾಸ್, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಸೂಪರ್. ಕ್ಯಾನ್ ಗೋ 1000 miles ಈಸಿಲಿ. ಇಡೀ ದೇಶ ಸುತ್ತಾಕೊಂಡ್ ಬರ್ಬೋದು. ಇವತ್ತು ಪ್ರಪಂಚನ ಸುತ್ತವ್ರು ಕಾರಿಂದ, ಕಾರ್ ಇಟ್ಕೊಂಡು. ಹೌದು, ಬೇರೆ ಬೇರೆ ದೇಶಗಳಿಗೆ ಕಾರ್ ಓಡಾಡ್ತಿದ್ದಾರೆ. ಡ್ರೀಮ್ ಆಫ್ ಎವ್ರಿ ಒನ್, ಎಲ್ಲರ ಕನಸು ಕಾರ್ ಆಗಿದೆ. ಈಗ 4 ಲೈನ್ ಪ್ಲಾನ್ ಬಂದಿದೆ. ಈ ಪ್ಲಾನ್ ಹೆಂಗೆ ನೋಡಿ, ಪ್ಲಾಟಿನಮ್ ಆಗೋ ತನಕ ನಿಮ್ಗೆ ಏನು ಇಲ್ಲ, ಬಹಳ ಸಿಂಪಲ್ ಆಗಿ ನೀವು ಹೋಗ್ತೀರಾ. ಈ ನೆಕ್ಸ್ಟ್ ಪ್ಲಾಟಿನಮ್ ಅಂಡ್ ಅಬೋರ್ಲಿ ಸ್ವಲ್ಪ ನೀವು ಕಲ್ತ್ಕೊಬೇಕು ಹೆಂಗೆ ಅಂತ. ನೋಡಿ, ಇಲ್ಲಿ ರೆಡ್ ಕಲ್ತ್ಕೊಂಡ್ರೆ ಸಾಕು, ಇಲ್ಲಿ ಬ್ಲೂ ಕಲ್ತ್ಕೊಂಡ್ರೆ ಸಾಕು, ಸಿಂಪಲ್. ರೆಡ್ ಆದ್ಮೇಲೆ ಡಬಲ್ ರೆಡ್, ಟ್ರಿಪಲ್ ರೆಡ್, 3 ಟೈಟಲ್. ಬ್ಲೂ ಆದ್ಮೇಲೆ ಡಬಲ್ ಬ್ಲೂ, ಗ್ಲೋಬಲ್ ಬ್ಲೂ, ಬ್ಲೂ ಡೈಮಂಡ್, ಗ್ಲೋಬಲ್ ಬ್ಲೂ ಡೈಮಂಡ್, ಬ್ಲೂ ಡೈಮಂಡ್, ಡಬಲ್ ಬ್ಲೂ ಡೈಮಂಡ್, ಗ್ಲೋಬಲ್ ಬ್ಲೂ ಡೈಮಂಡ್, ರೆಡ್ ಡೈಮಂಡ್, ಡಬಲ್ ರೆಡ್ ಡೈಮಂಡ್, ಟ್ರಿಪಲ್ ರೆಡ್ ಡೈಮಂಡ್, ಬ್ಲೂ ಡೈಮಂಡ್, ಡಬಲ್ ಬ್ಲೂ ಡೈಮಂಡ್, ಗ್ಲೋಬಲ್ ಬ್ಲೂ ಡೈಮಂಡ್, ಬ್ಲೂ 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 ಬ್ಲೂ. ಓಕೆ, ಸೊ ಪ್ಲಾಟಿನಮ್ ತನಕ ಅರ್ಥ ಆಯ್ತು. ಈಗ ನೋಡಿ, ಇಲ್ಲಿ ರೆಡ್ಗೆ 200 ಮಾಡಬೇಕು, ಬ್ಲೂಗೆ 300 PV ಮಾಡ್ಬೇಕು. ಪರ್ಸನಲ್ ಬಿಸ್ನೆಸ್ ಇದು. 200, 300 ಪರ್ಸನಲ್. ಓಕೆ, ರೆಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? 2 ಸೀನಿಯರ್ ಡೈರೆಕ್ಟರ್, 2 ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ಬೇಕು ನಿಮ್ಮ ಹತ್ರ. 4 ಲೈನ್ ಇರ್ಬೇಕು, ಅದ್ರಲ್ಲಿ 2 SD ಅಥವಾ 2 ED. ಸರ್, ನನ್ನ ಹತ್ರ ED ಇಲ್ಲ ಅಂದ್ರೆ 10,000 GPV 2 ಲೈನ್ ಇದ್ರೆ ಆಗುತ್ತೆ. ನಿಮ್ಮ ಹತ್ರ ತುಂಬಾ ದೊಡ್ಡ ಟೀಮ್ ಇದೆ, ಬಿಡ್ತು, ಅದನ್ನ ಪ್ಲೇಸ್ ಮಾಡ್ಕೊಂಡು ನೀವು 2 ಲೈನ್ ಅನ್ನ ಶಿಫ್ಟ್ ಮಾಡ್ಕೊಬಹುದು. ಅದ್ರಲ್ಲಿ ನೀವು 10,000 ಕಂಪ್ಲೀಟ್ ಮಾಡಬಹುದು. ಓಕೆ, ರೆಡ್ ಡೈಮಂಡ್ ಅಚೀವ್ಮೆಂಟ್ ಗೆ. ಡಬಲ್ ರೆಡ್ ಡೈಮಂಡ್ ಗೆ 2 SD, 2 ಪ್ಲಾಟಿನಮ್, ಅಥವಾ 20,000 GPV 2 ಲೈನ್. ಪ್ಲಾಟಿನಮ್ ಅವರು ತನ್ನಿ, 20,000 GPV ಲೈನ್ ಅವರು ತನ್ನಿ. ಟ್ರಿಪಲ್ ರೆಡ್ ಡೈಮಂಡ್ ಗೆ 2 ಪ್ಲಾಟಿನಮ್ ಡೈರೆಕ್ಟರ್ ಇರಬೇಕು, 2 ಪ್ಲಾಟಿನಮ್ ಡೈರೆಕ್ಟರ್ ಪ್ಲಸ್ 2 ರೆಡ್ ಡೈಮಂಡ್ ಡೈರೆಕ್ಟರ್ ಇವ್ರು ಇರ್ಬೇಕು. ಸರ್, 2 ರೆಡ್ ಡೈಮಂಡ್ ಇಲ್ಲ ಅಂದ್ರೆ ಪ್ಲಾಟಿನಮ್ ಇದ್ರೂ ಆಗತ್ತೆ. 30,000 2 ಲೈನ್, ಐದರ್ ದಿಸ್ ಆರ್ ದಿಸ್, ಐದರ್ ದಿಸ್ ಆರ್ ದಿಸ್. ಓಕೆ, ಬ್ಲೂ ಡೈಮಂಡ್ ಗೆ 2 RD, 2 ಡಬಲ್ RD, ಡಬಲ್ ರೆಡ್ ಡೈಮಂಡ್. ಓಕೆ, ಬ್ಲೂ ಡೈಮಂಡ್ ಗೆ 2 RD, ರೆಡ್ ಡೈಮಂಡ್, 2 ಡಬಲ್ ರೆಡ್ ಡೈಮಂಡ್, ಅಥವಾ 50,000 50,000 PV ಇರೋ 2 ಲೈನ್. BV ಅಲ್ಲ, PV. ಓಕೆ, ಡಬಲ್ ಬ್ಲೂ ಡೈಮಂಡ್ ಗೆ 2 TRD, ಟ್ರಿಪಲ್ ರೆಡ್ ಡೈಮಂಡ್, 2 ಬ್ಲೂ ಡೈಮಂಡ್, ಅಥವಾ 75,000 PV ಇರೋ 2 ಲೈನ್. 2 ಗ್ಲೋಬಲ್ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ 2 ಬ್ಲೂ ಡೈಮಂಡ್ ಇರಬೇಕು, 2 ಡಬಲ್ ಬ್ಲೂ ಡೈಮಂಡ್ ಇರಬೇಕು, ಅಥವಾ 1 ಲಕ್ಷ PV ಇರುವಂತ 2 ಲೈನ್ ಇರಬೇಕು. 1 ಲಕ್ಷ ಅಂದ್ರೆ 27 ಲಕ್ಷದ BV ಇರೋ 2 ಲೈನ್. ಸ್ಪಿಲ್ ಮಾಡ್ಕೊಂಡು ಕೂಡ ತರಬಹುದು. 2 ಡಬಲ್ ಬ್ಲೂ ಡೈಮಂಡ್. ಓಕೆ, ಇದಾಗಿತ್ತು ಟೈಟಲ್ ಬಗ್ಗೆ. ಮುಂದೆ ಹೋಗೋಣ. ನೌ ಇಟ್ ಈಸ್ ಈಸಿಯರ್ ಟು ರೀಚ್ ಇನ್ ದ ಪ್ರೆಸ್ಟೀಜಿಯಸ್ ಕ್ಲಬ್ಸ್. ರೆಡ್ ಡೈಮಂಡ್ ಮತ್ತೆ ಬ್ಲೂ ಡೈಮಂಡ್. ಓಕೆ, ಜಸ್ಟ್ ಹೆಲ್ಪ್ ಯುವರ್ ಡೈರೆಕ್ಟರ್ಸ್ ಟು ಗ್ರೋ ದೇರ್ ಇನ್ಕಮ್ ಬೈ ಪ್ರೋಗ್ರೆಸಿಂಗ್ ಟು ಐದರ್ ಟೈಟಲ್. ಓಕೆ, ಅವ್ರನ್ನ ಇನ್ಕಮ್ ಅಲ್ಲಾರು ಇಂಪ್ರೂವ್ ಮಾಡ್ರಿ, ಅಥವಾ ಟೈಟಲ್ ಇಂಪ್ರೂವ್ ಮಾಡ್ರಿ, ನೀವು ಇಲ್ಲಿ ಇಂಪ್ರೂವ್ ಆಗ್ತೀರಾ. ಓಕೆ, ರೆಡ್ ಡೈಮಂಡ್ ಗಳಿಗೆ ಒಂದು ಪೂಲ್ ಇದೆ, 4% ಪೂಲ್. ಇದು ಓನ್ಲಿ ಫಾರ್ ರೆಡ್ ಡೈಮಂಡ್ಸ್ ಗಳಿಗೆ ಮಾತ್ರ ಸಿಗುತ್ತೆ. ಓಕೆ, ರೆಡ್ ಡೈಮಂಡ್ ಆಗೋದು ತುಂಬಾ ಈಸಿ. ನೀವು ಇಲ್ಲಿದ್ದೀರಿ, 2 ಜನ ಸೀನಿಯರ್ ಡೈರೆಕ್ಟರ್ ಕ್ರಿಯೇಟ್ ಮಾಡ್ತೀರಿ, 2 ಜನ ED ಕ್ರಿಯೇಟ್ ಮಾಡ್ತೀರಿ, ನೀವು ರೆಡ್ ಡೈಮಂಡ್ ಆಗಬಹುದು. ED ಆಗಲ್ಲ ಅಂದ್ರೆ 10,000 2 ಲೈನ್, 10,000 GPV 2 ಲೈನ್ ಕ್ರಿಯೇಟ್ ಮಾಡ್ತೀರಿ. ಈಸಿ, 2 ED ಕ್ರಿಯೇಟ್ ಮಾಡೋದು ಈಸಿ 10,000 GPV ಗಿಂತ. ಓಕೆ, ಡಬಲ್ ರೆಡ್ ಡೈಮಂಡ್ ಗೆ 2 SCD, 2 ಪ್ಲಾಟಿನಮ್. ಟ್ರಿಪಲ್ ರೆಡ್ ಗೆ 2 ಡೈಮಂಡ್, 2 ಪ್ಲಾಟಿನಮ್, 2 ರೆಡ್. ಓಕೆ, ಬ್ಲೂ ಡೈಮಂಡ್ ಆಗೋದು ಹೆಂಗೆ? ಇದಕ್ಕೆ 3% ಪೂಲ್ ಕೊಡ್ತಾರೆ. ಇದು ಕೂಡ ಒಂದು ಒಳ್ಳೆ ಇನ್ಕಮ್ ಆಗಿರುತ್ತೆ, ಒಂದು ಒಳ್ಳೆ ಪೂಲ್ ಇನ್ಕಮ್. ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ 300 ನೀವು ಮಾಡಿರ್ಬೇಕು, ಇಲ್ಲಿ 200 ಮಾಡ್ಬೇಕು. ಎಲ್ಲಿ? ರೆಡ್ ಅಲ್ಲಿ 200, ಬ್ಲೂ ಅಲ್ಲಿ 300. ಓಕೆ, 300 ಮಿನಿಮಮ್. 2 RD ಮಾಡ್ಬೇಕು, 2 ಡಬಲ್ RD ಮಾಡ್ಬೇಕು. ಡಬಲ್ ಬ್ಲೂ ಡೈಮಂಡ್ ಗೆ 2 ಟ್ರಿಪಲ್ ರೆಡ್ ಡೈಮಂಡ್, 2 ಬ್ಲೂ ಡೈಮಂಡ್. ಗ್ಲೋಬಲ್ ಬ್ಲೂ ಡೈಮಂಡ್ ಗೆ 4, 2 ಬ್ಲೂ ಡೈಮಂಡ್, 2 ಡಬಲ್ ಬ್ಲೂ ಡೈಮಂಡ್. ನೋಡಿ, ಸಿಂಪಲ್ ಆಗಿ ಇದನ್ನ ಹೇಳ್ಕೊಡ್ತಾರೆ. ಜಸ್ಟ್ 4
ಫೋಕಸ್ ಮಾಡೋದ್ರಿಂದ, ಜಸ್ಟ್ 4 ಲೆಗ್ ನ ಫೋಕಸ್ ಮಾಡೋದ್ರಿಂದ ನೀವ್ ಏನಾಗುತ್ತೆ ಅಂತ ಇಲ್ಲಿ ಅಬ್ಸರ್ವ್ ಮಾಡಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಜನರೇಷನ್ ಸ್ಟಾರ್ಟ್ ಮಾಡ್ತೀರಿ, ನೀವಿದ್ದೀರಿ ಶುರುವಲ್ಲಿ ನೀವು 4% ಅಚೀವ್ಮೆಂಟ್ ಕಂಪ್ಲೀಟ್ ಮಾಡ್ತೀರಿ. ಎ ಬಿ ಸಿ ಡಿ 4 ಲೈನ್ ಇದೆ. ಅವರೆಲ್ಲರೂ ಕೂಡ 50 PV ಮಾಡ್ತಾರೆ. ನಿಮ್ದು 200 ಆಯ್ತು, ಇದು ನಿಮ್ದು ಸೇರಿ 250 ಆಯ್ತು. ಫಸ್ಟ್ ಲೆವೆಲ್ ಕಂಪ್ಲೀಟ್. ಅದೇ ತರದ 4 ಲೈನ್ ಕ್ರಿಯೇಟ್ ಮಾಡಿ ಎ ಬಿ ಸಿ ಡಿ ನ ಆತರ ಕಂಪ್ಲೀಟ್ ಮಾಡಿಸಿ. ಇವರಿಗೆ ಫಸ್ಟ್ ಮೈಲ್ ಸ್ಟೋನ್, ಫಸ್ಟ್ ಮೈಲ್ ಸ್ಟೋನ್ 4 ಜನರನ್ನ ಅಚೀವ್ ಮಾಡಿಸಿ. ಅವಾಗ ಜನರೇಷನ್ 2 ಓಪನ್ ಆಗಿರುತ್ತೆ. 200 ನೀವು ಡೈರೆಕ್ಟರ್ ಆದ್ರಿ. ಈ ತರ 4 ಜನರನ್ನ ಡೈರೆಕ್ಟರ್ ಕ್ರಿಯೇಟ್ ಮಾಡಿ ನೀವು ಪ್ಲಾಟಿನಮ್ ಆದ್ರಿ. ಈ ತರ ಪ್ಲಾಟಿನಮ್ಗಳನ್ನ ಕ್ರಿಯೇಟ್ ಮಾಡ್ತಾ ನೀವು ಕೆಳಗಡೆ ಡಬಲ್ ಬ್ಲೂ ಡೈಮಂಡ್ಸ್ ಗಳನ್ನ 4 ಕ್ರಿಯೇಟ್ ಮಾಡಿ ನೀವು ಗ್ಲೋಬಲ್ ಬ್ಲೂ ಡೈಮಂಡ್ ಆದ್ರಿ. ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ ಆಗಿದೆ. ಮೈಂಡಿಗೆ ಹೋಗ್ಬೇಕು, ನಿಮ್ ಮೈಂಡ್ ಅದನ್ನ ರಿಸೀವ್ ಮಾಡ್ಬೇಕು, ಎಕ್ಸ್ಟೆಂಡ್ ಆಗ್ಬೇಕು. ನಿಮ್ಗೆ ಈಸಿಯಾಗಿ ಈ ಪ್ಲಾನ್ ಅರ್ಥ ಆಗುತ್ತೆ. ಓಕೆ, ಏನೇನ್ ಸಿಗುತ್ತೆ ನೋಡಿ. 3, 4, 5, 6% ಅವರಿಗೆ ಅಡ್ವೈಸ್ ಅವರಿಗೆ ಪವರ್ ಆಫ್ 4 ಸಿಗುತ್ತೆ. ಇದನ್ನ ಯಾರಿಗೂ ಸಿಗಲ್ಲ ನೋಡಿ. ಪವರ್ ಆಫ್ 4 ಇವ್ರಿಗೆ ಮಾತ್ರ. ಓಕೆ, ಡೈರೆಕ್ಟರ್ ಬೋನಸ್ ಸಿಗುತ್ತೆ, ವೆಹಿಕಲ್ ಫಂಡ್ ಸಿಗುತ್ತೆ, ನ್ಯಾಷನಲ್ ಟ್ರಾವೆಲ್ ಫಂಡ್. ವೆಹಿಕಲ್ ಬೋನಸ್ ಓನ್ಲಿ ಡೈರೆಕ್ಟರ್ ಸಿಗುತ್ತೆ, ಅಂದ್ರೆ ಬೈಕ್ ಬೋನಸ್. ಇದು ಪ್ರತಿ ತಿಂಗಳ ಬರುತ್ತೆ ನಿಮಗೆ ವೆಹಿಕಲ್ ಬೋನಸ್. ಅದು ನಿಮ್ಮ ಬಸ್ ಚಾರ್ಜಿಗಾರ ಯೂಸ್ ಮಾಡ್ಕೊಳ್ಳಿ, ಬೈಕ್ ಗಾರ ತಗೊಳ್ಳಿ, ತೊಂದರೆ ಇಲ್ಲ. ನ್ಯಾಷನಲ್ ಟ್ರಾವೆಲ್ ಫಂಡ್ ಇಲ್ಲಿ ರಿಲೀಸ್ ಆಗುತ್ತೆ. ಇದು ಕೂಡ ಫಂಡ್. ನ್ಯಾಷನಲ್ ಟ್ರಾವೆಲ್ ಫಂಡ್ ಆಗಿರುತ್ತೆ. ಇದು ನಿಮ್ಮ ಟ್ರಿಪ್ಪಿಗೆ ಯೂಸ್ ಆಗುತ್ತೆ. ಪ್ರತಿ ತಿಂಗಳ ಅಕೌಂಟಿಗೆ ಬರಲ್ಲ. ಇದು ಫಂಡು ಅಕೌಂಟಿಗೆ ಬರಲ್ಲ, ನಿಮ್ಮ ಫಂಡ್ ಆಗಿರುತ್ತೆ. ಇದು ನೀವು ಟ್ರಿಪ್ ಹೋಗ್ಬೋದು. ಅನೌನ್ಸ್ ಮಾಡ್ತಾರೆ ಟ್ರಿಪ್ ಎಂಜಾಯ್ ಮಾಡಕ್ಕೆ. ದುಡ್ಡು ಬರೋದು ಅಕೌಂಟಿಗೆ, ಇದು ಮತ್ತಿದು. ಓಕೆ, 3 ಸಾರಿ ಡೈರೆಕ್ಟರ್ಗಳಿಗೆ ಡೈರೆಕ್ಟರ್ ಬೋನಸ್, ವೆಹಿಕಲ್ ಬೋನಸ್ ನಿಮ್ ಕೈಗೆ ದುಡ್ಡು ಬರುತ್ತೆ. ಇದು ಫಂಡ್ ಆಗಿರುತ್ತೆ. ಓಕೆ, ಸೀನಿಯರ್ ಡೈರೆಕ್ಟರ್ ಆದ್ರಿ, ಡೈರೆಕ್ಟರ್ ಬೋನಸ್ ಬರ್ತದೆ, ಮೆಂಟರ್ಶಿಪ್ ಬೋನಸ್ ಬರ್ತದೆ, ನ್ಯಾಷನಲ್ ಟ್ರಾವೆಲ್ ಫಂಡ್ ಬರ್ತದೆ. ಓಕೆ, ಇದು ಸ್ಕ್ರೀನ್ ತುಂಬಾ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿ ನೋಡಿ ಒಂದ್ಸರಿ. ಸೊ ರೂಲ್ಸ್ ಏನಿದೆ ಬೋನಸ್ ಕ್ಯಾಲ್ಕುಲೇಷನ್ ಅಲ್ಲಿ, ಇದು ಅರ್ಥ ಮಾಡ್ಕೊಳ್ಳಿ. ಸ್ಪಾನ್ಸರ್ ಅಂದ್ರೆ ಏನು, ಪ್ಲೇಸ್ಮೆಂಟ್ ಅಂದ್ರೆ ಏನು, ನೀವು ಕಲ್ತ್ಕೊಳ್ಳಿ. ಓಕೆ, ಸ್ಪಾನ್ಸರ್ ಅಂದ್ರೆ ನೀವು ಮತ್ತೆ ಸ್ಪಾನ್ಸರ್ ಮಾಡಿದಿರಿ, ನಿಮ್ ಟೀಮ್ ಅವ್ರು ಸ್ಪಾನ್ಸರ್ ಮಾಡಿದರೆ, ಇದು ಸ್ಪಾನ್ಸರ್ ನೆಟ್ವರ್ಕ್. ಪ್ಲೇಸ್ಮೆಂಟ್ ನೆಟ್ವರ್ಕ್ ಅಂದ್ರೆ ನೀವು ಸ್ಪಾನ್ಸರ್ ಮಾಡಿದ್ದೀರಿ, ನಿಮ್ಮ ಅಪ್ಲೈನ್ ಕೂಡ ನಿಮ್ ಕೆಳಗಡೆ ಸ್ಪಾನ್ಸರ್ ಮಾಡಿದ್ರೆ ಅದು ಪ್ಲೇಸ್ಮೆಂಟ್ ನೆಟ್ವರ್ಕ್. ಓಕೆ, ಪ್ಲೇಸ್ಮೆಂಟ್ ನೆಟ್ವರ್ಕ್ ಇಂದ ಏನ್ ಲಾಭ, ಸ್ಪಾನ್ಸರ್ ನೆಟ್ವರ್ಕ್ ಇಂದ ಏನ್ ಲಾಭ ನೋಡೋಣ. ಇದು ನೀವಿದ್ದೀರಿ, ಎ ಬಿ ಸಿ ಫ್ರಂಟ್ ಲೈನ್ ಇದ್ದಾರೆ, ಬಿ ಕೆಳಗಡೆ ಡಿ ಇ ಫ್ರಂಟ್ ಲೈನ್ ಇದ್ದಾರೆ. ಇದು ಸ್ಪಾನ್ಸರ್ ನೆಟ್ವರ್ಕ್. ಪ್ಲೇಸ್ಮೆಂಟ್ ನೆಟ್ವರ್ಕ್ ಏನು, ಎ ಇದ್ದಾರೆ, ಎ ಕೆಳಗಡೆ ಬಿ ಬಂದಿದ್ದಾರೆ, ಈ ಸಿ ಇದ್ರಲ್ಲ ಅವ್ರನ್ನ ಬಿ ಕೆಳಗಡೆ ಸ್ಪಾನ್ಸರ್ ಮಾಡಿದ್ದಾರೆ, ಬಿ ಕೆಳಗಡೆ ಡಿ ಮತ್ತೆ ಇ ಸ್ಪಾನ್ಸರ್ ಮಾಡಿದ್ದಾರೆ. ಇದು ಪ್ಲೇಸ್ಮೆಂಟ್ ನೆಟ್ವರ್ಕ್. ಓಕೆ, ಸೊ ಸ್ಪಾನ್ಸರ್ ನೆಟ್ವರ್ಕ್ ಗೆ ಏನೇನ್ ಲಾಭ, ಪ್ಲೇಸ್ಮೆಂಟ್ ನೆಟ್ವರ್ಕ್ ಗೆ ಏನ್ ಲಾಭ ನೋಡಿ. ಪ್ಲೇಸ್ಮೆಂಟ್ ನೆಟ್ವರ್ಕ್ ಅಲ್ಲಿ ನಿಮಗೆ ಟೈಟಲ್ ಬರುತ್ತೆ, ಟೈಟಲ್ ಗೆ ಹೆಲ್ಪ್ ಆಗುತ್ತೆ. ನೀವು ಯಾವ ಟೈಟಲ್, ಟ್ರಿಪಲ್ ರೆಡ್ ಡೈಮಂಡ್, ಡಬಲ್ ರೆಡ್ ಡೈಮಂಡ್ ಗೆಲ್ಲ ಟೈಟಲ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ಪ್ಲೇಸ್ಮೆಂಟ್ ನೆಟ್ವರ್ಕ್. ಪ್ರೋಗ್ರೆಷನ್ ಬೋನಸ್ ಗೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಪ್ರೋಗ್ರೆಷನ್ ಬೋನಸ್ ಅಂದ್ರೆ 4 ಇದೆಯಲ್ಲ, ಅದು ಯಾವುದು 3, 4, 5, 6 GPV ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಸ್ಪಾನ್ಸರ್ ನೆಟ್ವರ್ಕ್ ನೀವೇ ಕಟ್ಟಿರೋ ಟೀಮ್ ಇಂದ ನಿಮಗೆ ಎಲ್ಲ ತರದ ದುಡ್ಡು ಬರುತ್ತೆ. ಇದರಲ್ಲಿ ದುಡ್ಡು ಬರಲ್ಲ. ಪ್ಲೇಸ್ಮೆಂಟ್ ಅಪ್ಲೈ ನಿಮಗೆ ಸ್ಪಾನ್ಸರ್ ಮಾಡಿ ಕೊಡಬಹುದು, ಟೈಟಲ್ ಹೆಲ್ಪ್ ಆಗುತ್ತೆ, ಬಟ್ ದುಡ್ಡು ಬರಲ್ಲ. ಇದ್ರಲ್ಲಿ ನಿಮಗೆ ಎಲ್ಲ ದುಡ್ಡು ಬರ್ತದೆ. ರೆಡ್ ಡೈಮಂಡ್ ಮತ್ತೆ ಬ್ಲೂ ಡೈಮಂಡ್ ಬರೋದು, ಕ್ಲಬ್ ಬೋನಸ್ ಬರೋದು ಕೂಡ ಸ್ಪಾನ್ಸರ್ ನೆಟ್ವರ್ಕ್. ಹಂಗಾಗಿ ಪ್ಲೇಸ್ಮೆಂಟ್ ನೆಟ್ವರ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಪಾನ್ಸರ್ ನೆಟ್ವರ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಅವಶ್ಯಕತೆ ಇದೆ. ಬೋನಸ್ ವಿಲ್ ಬಿ ಕ್ಯಾಲ್ಕುಲೇಟ್ ಆಸ್ ಪರ್ ದ ಸ್ಪಾನ್ಸರ್ ನೆಟ್ವರ್ಕ್. ಓಕೆ, ಸೊ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಡೈರೆಕ್ಟರ್ ಬೋನಸ್? ಇದೊಂದು ಅದ್ಭುತವಾಗಿರೋ ವರ್ಕ್ಶಾಪ್. ಇದ್ರಲ್ಲಿ ನಾನು ಮತ್ತೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಒಂದ್ ವೇಳೆ ಗೊತ್ತಿದ್ರೆ ಸೂಪರ್. ಡೈರೆಕ್ಟರ್ ಬೋನಸ್ ಪಾಯಿಂಟ್ ನಿಮಗೆ ಹೆಂಗ್ ಬರುತ್ತೆ ಅಂದ್ರೆ, 17% ಮೋದಿ ಕೇರ್ನ ಟೋಟಲ್ ಟರ್ನ್ ಓವರ್ ಮೇಲೆ ಎತ್ತಿಡ್ತಾರೆ. ಈಗ ಉದಾಹರಣೆಗೆ 100 ಕೋಟಿ ಟರ್ನ್ ಓವರ್ ಆಗಿದೆ ಅಂದ್ರೆ 17 ಕೋಟಿ ರೂಪಾಯಿ ಇಲ್ಲಿ ಇಡ್ತಾರೆ. ಎಷ್ಟು ಜನ ಡೈರೆಕ್ಟ್ ಅಚೀವ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ, ಅವ್ರು ಎಷ್ಟು ಟೋಟಲ್ ಜನ ಇದ್ದಾರೆ, ಅದ್ರ ಪಾಯಿಂಟ್ ಎಷ್ಟಿದೆ ಲೆಕ್ಕ ಹಾಕ್ತಾರೆ, ಡಿವೈಡೆಡ್ ಬೈ ಮಾಡ್ತಾರೆ. ಅವಾಗ ಪಾಯಿಂಟ್ ವ್ಯಾಲ್ಯೂ ಬರ್ತದೆ. ಆ ಪಾಯಿಂಟ್ ವಾಲ್ಯೂಮ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಿಮಗೆ ಚೆಕ್ ಬರುತ್ತೆ. ಓಕೆ, ಸೊ ಇದೇ ತರ ಡೈರೆಕ್ಟರ್ ಬೋನಸ್ ಇದು ನಿಮ್ಗೆ ಹೇಳ್ಕೊಟ್ಟೆ. ಟೈಟಲ್ ಗೆ ಎಷ್ಟೆಷ್ಟು ಪರ್ಸನಲ್ ಬಿಸ್ನೆಸ್ ಮಾಡಬೇಕು, PGP ಎಷ್ಟು ಮಾಡಬೇಕು ನೋಡಿ. ಇಲ್ಲಿ ನೀವು ಡೈರೆಕ್ಟರ್ ಆಗಿದ್ದೀರಾ, ಬರೀ 7% ನಿಮ್ಗೆ ಪಾಯಿಂಟ್ಸ್ ಬರ್ತದೆ. ಸೀನಿಯರ್ ಡೈರೆಕ್ಟರ್ ಆದ್ರೆ 8 ಬರ್ತದೆ ನಿಮ್ PGP ಮೇಲೆ. ಓಕೆ, 7% ನಿಮ್ಮ ಫ್ರಂಟ್ ಲೈನ್ ಮೇಲೆ ಬರುತ್ತೆ. ಎಕ್ಸಿಕ್ಯೂಟಿವ್ 6741 ಹಿಂಗಿದೆ ಲೆಕ್ಕ. 66421 ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಓಕೆ,
ಪ್ಲಾಟಿನಮ್ಗೆ 654321 ಇಲ್ಲಿಂದ ಪ್ಲಾಟಿನಮ್ ಸ್ಟ್ರಕ್ಚರ್ ಚೆನ್ನಾಗಾಗುತ್ತಾ ಹೋಗುತ್ತೆ. 654321 0.5 0.5 0.5 0.5 ಇದು ನಿಮ್ಮ PGBV ಮೇಲೆ ಬರುತ್ತೆ. ಇದು ನಿಮ್ಮ ಜನರೇಷನ್ ಮೇಲೆ ಬರುತ್ತೆ. 9 ಜನರೇಷನ್ ತನಕ ನಿಮ್ಗೆ ಇನ್ಕಮ್ ಡೈರೆಕ್ಟರ್ ಬೋನಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ ವೆಹಿಕಲ್ ಬೋನಸ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನ್ಯಾಷನಲ್ ಟ್ರಾವೆಲ್ ಫಂಡ್ ಕೂಡ ಅದೇ ತರನೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೀನಿಯರ್ ಡೈರೆಕ್ಟರ್ ಆಗಿದ್ರೆ ನಿಮಗೆ ನಿಮ್ದು ಮತ್ತೆ ನಿಮ್ಮ ಫಸ್ಟ್ ಜನರೇಷನ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಮೆಂಟರ್ ಬೋನಸ್ ಸ್ಟಾರ್ಟ್ ಆಗುತ್ತೆ 15%. ಅಗೇನ್ LPB ಬೋನಸ್ ತರನೇ ಈ ಒಂದು ಇನ್ಕಮ್. ಸೊ ಇದು ಕೂಡ ನಿಮಗೆ ಅರ್ಥ ಆಗ್ಬೇಕು. ಆ ಮೆಂಟರ್ಶಿಪ್ ಬೋನಸ್ ಅಲ್ಲಿ ನಿಮ್ಮ ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್ ಹಿಂಗಿದೆ. ನಿಮ್ಮ ಸೀನಿಯರ್ ಡೈರೆಕ್ಟರ್ ಆಗಿದ್ರೆ 8% ಬರುತ್ತೆ ನಿಮ್ಮ ಫಸ್ಟ್ ಜನರೇಷನ್ ಮೇಲೆ. ಎಕ್ಸಿಕ್ಯೂಟಿವ್ 741 ಇಲ್ಲಿ ನೋಡಿ 543210 0.5 0.5 7 ಜನರೇಷನ್ ತನಕ ನಿಮ್ಗೆ ಇನ್ಕಮ್ ಬರುತ್ತೆ. ಓಕೆ, ಮೆಂಟರ್ಶಿಪ್ ಬೋನಸ್ ಇದು ಒಂದು ಒಳ್ಳೆ ಪೂಲ್. 15%. ಎಸ್, 15% ಅಲ್ವಾ ಮೆಂಟರ್ಶಿಪ್ ಬೋನಸ್? ಎಸ್, ಓಕೆ ಓಕೆ ಎಸ್. ಕಾರ್ ಲಕ್ಸುರಿ ಕಾರ್ ಫಂಡ್ ಹೆಂಗ್ ಬರುತ್ತೆ ನಿಮ್ಗೊಂದು ಐಡಿಯಾ ಇದೆ. ರೆಡ್ ಡೈಮಂಡ್ ಮತ್ತೆ ಬ್ಲೂ ಡೈಮಂಡ್ ಅಚೀವ್ಮೆಂಟ್ ಕ್ಲಿಯರ್ ಇದೆ. ಸೊ ಇಲ್ಲೊಂದಷ್ಟು ರೂಲ್ಸ್ ಗಳಿದಾವೆ, ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ರೂಲ್ಸ್ ಬಗ್ಗೆ ಸ್ವಲ್ಪ ನಾನು ನೋಡ್ತೀನಿ. ದ ಪ್ಲಾನ್ ಆಸ್ ಡಿಸೈನ್ಡ್ ಟು ಮ್ಯಾಕ್ಸಿಮೈಸ್ ಇನ್ಕಮ್ ಅಟ್ ಎವ್ರಿ ಟೈಟಲ್ ಲೆವೆಲ್. ಮಲ್ಟಿಪಲ್ ಬೋನಸ್ ಪೂಲ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಟು ಎನ್ಹಾನ್ಸ್ ದ ಅರ್ನಿಂಗ್ಸ್ ಆಫ್ ಕ್ವಾಲಿಫೈಯರ್ಸ್ ಆನ್ ಈಚ್ ರೆಸ್ಪೆಕ್ಟಿವ್ ಲೆವೆಲ್. ಪ್ರತಿ ಟೈಟಲ್ಗೂ ಒಂದು ಒಳ್ಳೆ ಇನ್ಕಮ್ ಬರೋ ತರ ಈ ಪ್ಲಾನ್ ಅನ್ನು ಡಿಸೈನ್ ಮಾಡಿದ್ದಾರೆ. All bonus and funds are paid based on the sponsor network. Expect the prestigious bonus. Okay, sorry, progression bonus, which is only bonus paid based on the placement network. Adu placement network mele barutte. Okay, yes. Now all bonuses and fund can be qualified ಫಾರ್ ವಿತಿನ್ ಎ ಸಿಂಗಲ್ ಮಂತ್. ಎಲ್ಲ ಫಂಡು ಆ ತಿಂಗಳಲ್ಲೇ ನೀವು ರಿಲೀಸ್ ಮಾಡ್ಕೊಬಹುದು. ವೇರ್ ಇಸ್ ನೋ ಮ್ಯಾಂಡೇಟರಿ 3 months ವೇಟಿಂಗ್ ಪೀರಿಯಡ್. ಅದು ಕೂಡ ನಿಮ್ಗೆ ಅರ್ಥ ಆಯ್ತು. ಆಲ್ ಬೋನಸ್ ಅಂಡ್ ಫಂಡ್ ಆರ್ ಮಂತ್ಲಿ ಅಂಡ್ ಆರ್ ಪೇಯ್ಡ್ ಬೇಸ್ಡ್ ಆನ್ ದ ಪೇಯ್ಡ್ ಆಸ್ ಟೈಟಲ್, ನಾಟ್ ದ ವ್ಯಾಲಿಡ್ ಟೈಟಲ್. ನೀವು ಏನ್ ಟೈಟಲ್ ಅಚೀವ್ಮೆಂಟ್ ಆಗಿದ್ರೆ ಅದ್ರ ಮೇಲೆಲ್ಲ ಪ್ರತಿ ತಿಂಗಳು ಏನ್ ಅಚೀವ್ಮೆಂಟ್ ಆಗ್ತಿರೋದ್ರ ಮೇಲೆ ಇನ್ಕಮ್ ಬರುತ್ತೆ. ಇನ್ ಕೇಸ್ ಆಫ್ ಎನಿ ಓವರ್ಫ್ಲೋ ಬಿಯಾಂಡ್ ದ ಕ್ಯಾಪಿಂಗ್ ಅಮೌಂಟ್, ಇನ್ ಕೇಸ್ ಫಂಡ್ ಈಸ್ redistributed within the same bonus or fund. Therefore, the point volume for specific bonus fund may vary. ಅಂದ್ರೆ ನಿಮ್ಗೆ ಈಗ ಮಿನಿಮಮ್ ಕ್ಯಾಪಿಂಗ್ ಇದೆ 40,000 50,000 ಈ ತರ. ಅದು ಜಾಸ್ತಿ ಆದ್ರೆ ಅದನ್ನ ನಿಮ್ಮ ಒಂದು ಗ್ರೂಪಿಗೆ ಅದೇ ಫಂಡ್ಗೆ ಹಂಚ್ತಾರೆ. ಅದು ಕೂಡ ನಿಮ್ಗೆ ಈಸಿ ಇದೆ. ಸೈಡ್ ವಾಲ್ಯೂಮ್ ರೆಫರ್ ಟು ದ PGPV, personal group point volume from non-director leg. The roll-up non-qualified director volume from director and above leg is not considered for roll-up title qualification. ಇದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. Reference to PGPV, personal group point volume from non-qualified directors leg. The roll-up non-qualified directors volume from the director and above legs is not considered for the roll-up title qualification. Roll-up title ಗೆ ಕ್ವಾಲಿಫಿಕೇಶನ್ ಆಗೋದಿಲ್ಲ ಅಂತ ಹೇಳ್ತೀಯಾರ ಸೈಡ್ ವಾಲ್ಯೂಮ್. ಓಕೆ, ಅಂದ್ರೆ ನಿಮ್ ಕೆಳಗಡೆ ಯಾರೋ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಬಂದಿದ್ದಾರೆ, ಆ PV ನಿಮಗೆ ಟೈಟಲ್ ಅಚೀವ್ಮೆಂಟ್ ಬರೋದಿಲ್ಲ. ಅದಕ್ಕೆ ನೀವು ಪ್ಯೂರ್ PGPVನೇ ಮಾಡ್ಬೇಕು. ರೆಫರ್ ಟು ದ PGPV, ಪರ್ಸನಲ್ ಗ್ರೂಪ್ ಪಾಯಿಂಟ್ ವಾಲ್ಯೂಮ್ ಫ್ರಮ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಲೈಕ್ ದ ರೋಲ್-ಅಪ್ non-qualified directors volume from director and above legs is not considered for roll-up titles qualification. Title qualification ಇದು ಬರೋದಿಲ್ಲ roll-up. ಅದಕ್ಕೆ ನೀವು ಪ್ಯೂರ್ PGPVನೇ ಮಾಡ್ಬೇಕು. GPV ಗ್ರೂಪ್ ಪಾಯಿಂಟ್ ವಾಲ್ಯೂಮ್, ದಟ್ ಅಂದ್ರೆ ಅದು ಪ್ಯೂರ್ PGPV ಯಾಕೆ ಅಂತ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತದು. ಯಾಕಂದ್ರೆ ಇದು ಅಕ್ಯುಮುಲೇಷನ್ ಇಲ್ಲದೆ ಇರೋದ್ರಿಂದ ಪ್ರತಿ ತಿಂಗಳ ನಿಮಗೆ ಬರ್ತಾ ಇರುತ್ತೆ PV. ಹಂಗಾಗಿ ನಿಮ್ಗೆ ಇದ್ರ ಭಯ ಪಡೋ ಅವಶ್ಯಕತೆ ಇಲ್ಲ. ಕೆಳಗಡೆ ಏನಾಗ್ತಿತ್ತು, ಡೈರೆಕ್ಟರ್ ಆಗಿದ್ದ, ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿದ್ದಾನೆ, ಅವ್ನು PV ನಮಗೆ ಬರ್ತಿದ್ roll-up. ಈಗ ಹಂಗಿರಲ್ಲ, ಅವನು ಪ್ಯೂರ್ ಆಗಿ ಕ್ವಾಲಿಫೈಡ್ ಆಗ್ತಾನೆ, ಪ್ಯೂರ್ ಆಗಿ ನಿಮಗೆ ಬರ್ತದೆ. ಡೋಂಟ್ ವರಿ. GPV ಗ್ರೂಪ್ ಪಾಯಿಂಟ್ ವಾಲ್ಯೂಮ್, ದ ಟೋಟಲ್ ಸಮ್ ಆಫ್ ಆಲ್ ಅಡ್ವೈಸರ್ಸ್ ಅಂಡ್ ಲೀಡರ್ಸ್ ಪಾಯಿಂಟ್ ಬಿಲೋ ಯು ಇನ್ಕ್ಲೂಡ್ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಪಾಯಿಂಟ್. GPV ಅಂದ್ರೆ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಪಾಯಿಂಟ್ಸ್ ಕೂಡ ಆಡ್ ಆಗುತ್ತೆ ನಿಮಗೆ.
Okay. All bonus and fund calculated are based on qualified generation, that is paid as title directors and above. Non-qualified directors are not considered in bonus calculation, but are included for determining the leg qualification of GPU 3600. ಮೆಂಟರ್ಶಿಪ್ ಬೋನಸ್ಗೆ 3600ಕ್ಕೆ ಅದು ಆಡ್ ಆಗುತ್ತೆ. ಅದು ಬಿಟ್ರೆ 3600 ಅದಕ್ಕೆ ಆಡ್ ಆಗುತ್ತೆ, ಬಿಟ್ರೆ ನಿಮ್ಮ ಟೈಟಲ್ಗಾಗ್ಲಿ ಇದಕ್ಕಾಗ್ಲಿ ಹೆಲ್ಪ್ ಆಗಲ್ಲ. This plan is designed to boost a leader's overall gross income rather than focusing on increasing any single income component. ಯಾವುದೇ ಒಂದು ಸಿಂಗಲ್ ಇನ್ಕಮ್ ಕಾಂಪೊನೆಂಟ್ ಅಲ್ಲ, ಓವರ್ ಆಲ್ ಗ್ರೋತ್ ಇದು ಸಪೋರ್ಟ್ ಆಗಿದೆ. ಇದಿಷ್ಟಾಗಿತ್ತು ಈ ಒಂದು ಪ್ಲಾನಿನ ವಿಶೇಷವಾಗಿದೆ. ಸೊ ಈ ಒಂದು ಪ್ಲಾನಿನ ಅದ್ಭುತವಾಗಿರುವಂತ ಡಿಸೈನ್ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪ್ಲಾನ್. ಏಕೆಂದ್ರೆ ಡೈರೆಕ್ಟರ್ ಆಗೋಕ್ಕೆ ಸ್ಟೆಪ್ಸ್ ಕೊಡ್ತಾರೆ, ಡೈರೆಕ್ಟರ್ ಇಂದ ಉಳಿದಿರೋ ಎಲ್ಲ ಟೈಟಲ್ಗಳು ಕೂಡ ಅಚೀವ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಪ್ಲಾನ್. ಈ ಪ್ಲಾನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿದೆ? ನಿಮಗೆ ಏನಾದ್ರೂ ಈ ಪ್ಲಾನ್ ಬಗ್ಗೆ ಹೆಚ್ಚಿನ ಕ್ಲಾರಿಫಿಕೇಶನ್ ಬೇಕಂದ್ರೆ ಖಂಡಿತ ನೀವು ಕ್ವಶನ್ಗಳನ್ನ ಕೇಳಬಹುದು, ಕೆಳಗಡೆ ಮೆಸೇಜ್ ಅನ್ನ ಕೂಡ ಮಾಡಬಹುದು, ಮತ್ತೆ ನೀವು ಕಾಮೆಂಟ್ ಕೂಡ ಮಾಡಬಹುದು. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ.